ಎಸ್, ಶುರು ಹಚ್ಕೊಳ್ಳಿ. ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್, ನಿಮ್ಮ ಬಗ್ಗೆ, ನಿಮ್ಮ ಮಾತು. ಫಸ್ಟ್ ಕ್ವಶನ್ನೇ ನಿಮ್ಮ ಬಗ್ಗೆ ನೀವು ಹೇಳಿ ಅಂದಾಗಲೇ ನಮಗೆ ಓ ಮೈ ಗಾಡ್ ಅನ್ಸುತ್ತೆ, ಹೆಡ್ ಶಾಟ್ ಅನ್ಸ್ಬಿಡುತ್ತೆ. ಓಕೆ, ನನ್ನ ಭಾಷೆಲಿ ನಾನು ಹೇಳೋದಾದರೆ, ನನ್ನ ಬಗ್ಗೆ ನಾನು ಹೇಳೋದಾದರೆ, ಚಿಕ್ಕಮಗಳೂರು ಹತ್ರ ಇರೋ ಯಾವುದೋ ಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿಂದ ಬದುಕನ್ನು ಕಟ್ಕೋಬೇಕು ಅನ್ನೋ ಒಂದು ತವಕದಲ್ಲಿ ಬಾಂಬೆಗೆ ಹೋಗಿ ಒಂದು ಹೇರ್ ಸ್ಟೈಲಿಂಗ್ನ ಕಲಿತು ಒಬ್ಬ ಹೇರ್ ಸ್ಟೈಲಿಸ್ಟ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಅಲ್ಲಿಂದ ಬ್ಯಾಂಗ್ಳೂರು ಬಂದು ಇಟ್ಸ್ ಬೀನ್ 18-20 ವರ್ಷ ಆಯಿತು. ಒಬ್ಬ ನಾರ್ಮಲ್ ಹುಡುಗ. ನನ್ನನ್ನು ನೀವು ಪ್ರಶಾಂತ್ ಸ್ಟೈಲಿಸ್ಟ್ ಆಗಿ ನೋಡಿರ್ಬೋದು. ನಾರ್ಮಲ್ ಆಗಿ ಒಬ್ಬ ಪ್ರಶಾಂತ್ ನಾನು. ಓ ಮೈ ಗಾಡ್, ಓಪನ್ ಗಿಫ್ಟ್. ಓಕೆ ಗೈಸ್, ಏನು ಮಾಡಿದಿರಾ, ಏನು ಕತೆ? ಐ ಆಮ್ ಕ್ಯೂರಿಯಸ್. ಓಪನ್ ಗಿಫ್ಟ್ ಅಂತ ಗಿಫ್ಟ್ ಬಂದಾಗೆಲ್ಲ ಖುಷಿ ಆಗ್ಬಿಡುತ್ತೆ. ಏನಿದು? ಓಕೆ, ಹೆಲ್ಪ್ ಮಾಡ್ರು ಯಾರಾದರೂ ಪ್ಲೀಸ್. ಇಷ್ಟು ಭಾರವಾಗಿದೆ. ಐ ಥಿಂಕ್ ಐ ಡೋಂಟ್ ನೋ ವಾಟ್ ಆರ್ ಯು ಗೈಸ್ ಗಿವಿಂಗ್ ಶೂ. ಐ ಆಮ್ ಕನ್ಫ್ಯೂಸ್. ಎಲ್ಲಿಂದ ಓಪನ್ ಮಾಡಲಿ? ಬೈಬಲ್ ಕೊಟ್ಟಂಗಿದೆ. ಲೈಫ್ ಅಂತ ಕೊಟ್ಟಿದ್ದಾರೆ. ಐ ಡೋಂಟ್ ನೋ. ಲೈಫ್. ಏನಿದು? ಓ, ಸಿಸರ್. ಲೈಫ್, ಸಿಸರ್ ಆ್ಯಂಡ್ ಮೀ. ಓ ಮೈ ಗಾಡ್. ಓಕೆ, ಥ್ಯಾಂಕ್ ಯು ಫಾರ್ ದ ಗಿಫ್ಟ್. ಗೊತ್ತಿಲ್ಲ ಯಾರು ಇಷ್ಟು ಚೆನ್ನಾಗಿ ನನ್ನ ಲೈಫ್ನ ಅರ್ಥ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಅದನ್ನು ಡಿಸೈನ್ ಮಾಡಿದ್ರಿ ಅಂತ. ಬಿಕಾಸ್ ಅಲ್ಲಿಗೆ ತಲುಪೋದಕ್ಕೆ ಮುಂಚೆ ದಿಸ್ ಇಸ್ ಮೈ ಲೈಫ್, ದ ಎಂಟಿ ಪೇಜಸ್ ಅಂತ ಹೇಳ್ಬೋದು, ಲೈಕ್ ದ ಸ್ಟ್ರಗ್ಲಿಂಗ್ ಹೇಳ್ಬೋದು. ಅಲ್ಲಿಗೆ ಬರೋ ತನಕ ಐ ಆಮ್ ಸಾರಿ, ಲೈಕ್ ಕಣ್ಮುಂದೆ ಬರ್ತಾ ಇದೆ ನನ್ನ ಆ ಜರ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್. ಐ ಆಮ್ ಸ್ಪೀಚ್ಲೆಸ್, ಲಿಲ್ ಎಮೋಷನಲ್ ಆಲ್ಸೋ. ಥ್ಯಾಂಕ್ ಯು. ಕೆರಿಯರ್, ಚಾಯ್ಸ್ ಆರ್ ಚಾನ್ಸ್? ಐ ಥಿಂಕ್ ಬೋತ್. ಆಯ್ಕೆ ಮಾಡಿಕೊಂಡೆ, ಚಾಯ್ಸ್ ಮಾಡಿಕೊಂಡೆ. ಬೇಕು, ನಾನು ಆಗಬೇಕು, ಒಬ್ಬ ಹೇರ್ ಸ್ಟೈಲಿಸ್ಟ್ ಆಗಬೇಕು ಅನ್ನೋ ಆಸೆ ಚಿಕ್ಕ ವಯಸ್ಸಿಂದ ಇತ್ತು. ಆಯ್ಕೆ ಮಾಡಿಕೊಂಡೆ. ಅದರಿಂದ ಅವಕಾಶಗಳು ಕೂಡ ತುಂಬ ಚೆನ್ನಾಗಿ ಸಿಕ್ತು. ಇವತ್ತು ಐ ರೆಕಗ್ನೈಸ್ಡ್. ಖುಷಿಯಾಗಿದೆ. ಇಫ್ ನಾಟ್ ದಿಸ್, ವಾಟ್ ಎಲ್ಸ್? ನಥಿಂಗ್ ಆ್ಯಕ್ಚುಲಿ. ಯಾಕೆಂದರೆ ಚಿಕ್ಕ ವಯಸ್ಸಿಂದನೇ ಮೇ ಬಿ 7th 8th ಇರಬೇಕಾದ್ರೇ ಐ ಯೂಸ್ ಟು ಗೋ ಟು ಮೈ ಆಂಟ್ಸ್ ಪ್ಲೇಸ್. ಮೈ ಆಂಟ್, ಶೀಸ್ ಅ ಬ್ಯೂಟಿಷಿಯನ್. ಆ ವಯಸ್ಸಲ್ಲಿ ನಾನು ಹೋಗಿ ಕೂತ್ಕೊಂಡು ನೋಡ್ತಾ ಇದ್ದೆ ಹೌ ಶಿ ವರ್ಕ್ಸ್. ಇದೆಲ್ಲ ಅದೊಂಥರ ಇನ್ಸ್ಪಿರೇಷನ್ ಆಗ್ತಾಯಿತ್ತು. ಆ ಟೈಮಲ್ಲೇ ಕೆಲವು ಮ್ಯಾಗ್ಝಿನ್ಸಲ್ಲಿ ಬರ್ತಾಯಿದ್ದೆ, ಕೆಲವು ಪಿಕ್ಚರ್ಸ್ನ ಕಟ್ ಮಾಡಿಟ್ಕೊಳ್ಳೋದು, ಆ ಸ್ಟೈಲಿಂಗ್ ಎಲ್ಲ ಕಟ್ ಮಾಡಿಟ್ಕೊಳ್ಳೋದು. ಮೈ ಡ್ಯಾಡ್ ಯೂಸ್ ಟು ಸೇ, ಏನು ಮಾಡ್ತಾ ಇದೆಯಾ ನೀನು, ಏನು ಮಾಡ್ತಾ ಇದೆಯಾ ಅಂತ. ಏನೋ ಅಪ್ಪಂಗೆ ಹೇಳಿದೆ, ಹೇರ್ ಸ್ಟೈಲಿಸ್ಟ್ ಆಗಬೇಕು ಅಂತಿದ್ದೀನಿ. ಗೊತ್ತಲ್ಲ, ಸಂಸ್ಕೃತ ಇವೆಲ್ಲ ಶುರು ಆಯಿತು. ಓದು ಅಂತ ಹೇಳ್ತಾ ಇದ್ದೀನಿ. ಓದೋದು ಬಿಟ್ಟು ಏನೋ ಹೇರ್ ಕಟ್ ಮಾಡೋಕ್ಕೆ ಹೋಗ್ತಾನಂತೆ ಏನೋ ಆಲ್. ಬಟ್ ಇಫ್ ನಾಟ್ ದಿಸ್, ಗೊತ್ತಲ್ಲ, ಚಿಕ್ಕಮಗಳೂರು ಹುಡುಗ, ಕಾಫಿ ತೋಟಗಳಿರುತ್ತೆ, ಮ್ಯಾನೇಜರು ಇಲ್ಲ ಕಾಫಿ ಡೇಲೇನೋ ಮತ್ತೊಂದು ಏನೋ ಮಾಡ್ಕೊಂಡಿರ್ತಾ ಇದ್ದೆ. ಬಟ್ ಆಯ್ಕೆ ನಂದು ಅದಾಗಿತ್ತು. ಮೋಸ್ಟ್ ಫೇವ್ರೆಟ್ ಫಾದರ್. ಅಪ್ಪ. ಅಪ್ಪ ಅನ್ನೋ ಶಕ್ತಿ ಚಿಕ್ಕ ವಯಸ್ಸಿಂದ ನನಗೆ ಬುದ್ಧಿ ಬಂದಿದೆಯೋ ಇಲ್ವೋ, ನನಗೆ ನೆನಪಿರೋದೇ ಅದು. ಚಿಕ್ಕ ಮಕ್ಕಳು ನಾವು ಆಟ ಆಡ್ತಾ ಇರ್ತೀವಿ, ಚಾಕ್ಲೇಟ್ಸ್, ಬಿಸ್ಕೆಟ್ಸ್, ಅದು ಇದು, ಅಲ್ಲಿಂದ ನೆನಪು. ಅಮ್ಮ ಹೇಳ್ತಾರೆ, ನನ್ನ ಮಗನ ಆ ಸ್ಕೂಲ್ಗೆ ಹಾಕಬೇಕು, ಆ ಸ್ಕೂಲಲ್ಲಿ ಓದಲಿ, ಅವನು ಚೆನ್ನಾಗಿ ಓದ್ತಾನೆ. ಫೀಸ್ ಕಟ್ಟೋದಪ್ಪ, ಆ ಸ್ಕೂಲಿಗೆ ಕಳಿಸೋದು ನಮ್ಮಪ್ಪ.
ತಪ್ಪು ಮಾಡ್ತಾ ಇದ್ದೀನಿ ಅಂದಾಗ ಕಣ್ಣಲ್ಲೇ ಹೇಳ್ತಾರೆ ಮಾಡಬೇಡ ಅದನ್ನು ಅಂತ. ಅದು ಅಪ್ಪ. ನಾನು ಇಷ್ಟಪಡೋ ಆ ಬಟ್ಟೆ ಬೇಕು, ಆ ಶರ್ಟ್ ಬೇಕು, ಆ ಪ್ಯಾಂಟ್ ಬೇಕು, ಕೊಡ್ಸೋದು ನನ್ನಪ್ಪ. ಅವ್ರು ಚಪ್ಪಲಿ ಹಾಕೊಳ್ತಾರೆ, ನನಗೆ ಶೂ ಕೊಡಿಸ್ತಾರೆ. ಆಸೆ ಪಡೋಕೆ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನಿನಗೆ ಅದು ಬೇಕು. ಫಸ್ಟ್ ಸೈಕಲ್. ಅಲ್ಲಿಂದ ನಾನು ಒಂದ್ಸಲ ನಮ್ಮ ಅಪ್ಪನ ಕೇಳ್ತೀನಿ, ಎಜುಕೇಷನ್ ಇದೆಲ್ಲ ಆಗ್ತಾ ಇರುತ್ತೆ, ಒಂದು ಸಮಯ ಬರುತ್ತೆ ನನಗೊಂದು ಇಷ್ಟ ಆಗುತ್ತೆ, ನಾನು ಹೇರ್ ಸ್ಟೈಲಿಸ್ಟ್ ಆಗಬೇಕು ಅಂತ. ಅಪ್ಪನ ಕೇಳ್ತೀನಿ, ಹೇರ್ ಸ್ಟೈಲಿಸ್ಟಾ? ಓದು ಮಗನೇ, ಅದೆಲ್ಲ ನೋಡೋಣ. ಅಪ್ಪಂಗೆ ಇಷ್ಟ ಆಯ್ತಿಲ್ವೇನೋ ಗೊತ್ತಿಲ್ಲ. ಬಟ್ ನಾನು ಸ್ಟಡಿಂಗ್ PU ಹೋಗೋ ಟೈಮಲ್ಲಿ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಕಳ್ಕೊಳ್ತೀನಿ ಅವ್ರನ್ನ. ಮಲಗಿರ್ತಾರೆ. ಮನಸ್ಸು ಒಳಗಡೆ ಹೇಳ್ತಾ ಇರುತ್ತೆ, ನಾವು ಹುಡುಗರು ಏನಾಗ್ಬಿಡುತ್ತೆ, ಹಗ್ ಮಾಡಬೇಕು, ಅಪ್ಕೋಬೇಕು, ಅಳಬೇಕು, ಗೊತ್ತಿಲ್ಲ ಆ ವಯಸ್ಸಲ್ಲಿ. ಎಸ್, ಐ ಮಿಸ್ ಯು, ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ, ಗೊತ್ತಾಗಲ್ಲ ಏನು ಹೇಳಬೇಕು. ನನ್ನ ಮನಸ್ಸಿನ ಭಾವನೆಗೆ ಹುಡುಗರು ಏನಾಗ್ಬಿಡುತ್ತೆ, ವಿ ಕಾಂಟ್ ಶೋ ಆಫ್ ಫೀಲಿಂಗ್ಸ್. ಲೈಕ್ ಏನು ಅನಿಸ್ತಾ ಇದೆ ಮನಸ್ಸಲ್ಲಿ, ಎಲ್ಲ ಇದ್ದಾರೆ, ಇದಾಗುತ್ತೆ. ಲೈಕ್ ಆ ಸಮಯ ಕಳೆದೋಗ್ಬಿಡುತ್ತೆ. ಲೈಕ್ ತೀರ್ಕೊಂಡ್ರು, ತಗೊಂಡು ಹೋದ್ವಿ, ಇದು ಮಾಡಿದ್ವಿ. ಆ ಟೈಮಲ್ಲಿ ನಮ್ಗೆ ಅದು ಅರ್ಥ ಆಗ್ತಾಯಿಲ್ಲ, ಅರ್ಗಿಸ್ಕೊಳಕ್ಕಾಗ್ತಾಯಿಲ್ಲ. ತೀರ್ಕೊಂಡಿದ್ದಾರೆ ಅನ್ನೋದೇ ನಮ್ಗೆ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ. ಅದೆಲ್ಲ ಕಳ್ಕೊಂಡು ಮುಂದೆ ಬರ್ತೀವಿ. ಕಷ್ಟಪಟ್ಟು ಬಾಂಬೆ ಹೋಗಿ ಸ್ಟೈಲಿಸ್ಟ್ ಆಗ್ತೀನಿ, ಕೋರ್ಸ್ ಮಾಡ್ತೀನಿ, ಅಕಾಡೆಮಿಯಲ್ಲಿ ಕೋರ್ಸ್ ಮಾಡ್ತೀನಿ, ಸ್ಟೈಲಿಸ್ಟ್ ಆಗ್ತೀನಿ. ವಾಪಸ್ ಬಂದು ಅಪ್ಪನ ಫೋಟೋ ಮುಂದೆ ನಿಂತ್ಕೊಳ್ತೀನಿ, ಅಪ್ಪ ಐ ಬಿಕಮ್ ಅ ಹೇರ್ ಸ್ಟೈಲಿಸ್ಟ್ ನಾವು. ನಿಮ್ಗೆ ಇಷ್ಟ ಇರಲಿಲ್ಲ, ಏನೋ ಓದಬೇಕು ಮಗನ ಏನು ಅಂತ ಹೇಳ್ತಾರೆ. ಬಟ್ ನನ್ನ ಮುಂದಿನ ಹೆಜ್ಜೆ ನೋಡೋದಕ್ಕೂ ನೀವಿಲ್ಲ ಅಲ್ಲಿ. ಏನು ಮಾಡ್ತಿದ್ದಾನೆ ಮಗ, ಐ ಮಿಸ್ ಯು. ಬಟ್ ಇವತ್ತು ಅನ್ಸುತ್ತೆ ಬಾಯ್ ಬಿಟ್ಟು ಹೇಳ್ಬೇಕು, ಅಪ್ಪ ಅವನ ಹಗ್ಯೂ ನೀವು ಬೇಕು ನನಗೆ. ಸಾರಿ, ಮಿಸ್ ಯು ಅಪ್ಪ, ಅವನ ಹಗ್ಯೂ. ಇವತ್ತು ನಾನು ನಿಮ್ಮ ಜೊತೆ ಮಾತಾಡಬೇಕು, ಎದುರುಗಡೆ ಕೂತ್ಕೋಬೇಕು, ಮಾತಾಡಬೇಕು, ನಿಮ್ಗೆ ತೋರಿಸ್ಬೇಕು ಅಪ್ಪ ನಾನು ಸಕ್ಸಸ್ ಆಗಿದ್ದೀನಿ, ಇವತ್ತು ಏನೋ ಮಾಡ್ತಾ ಇದ್ದೀನಿ, ನೀವು ಬೇಡ ಅಂದ್ರಿ, ನಿಮ್ಮ ಮಾತು ಕೇಳಿಲ್ಲ, ಆದರೂ ಆದೆ. ಇವತ್ತು ನೀವು ಇದ್ರಲ್ಲಿ ಖುಷಿ ಪಡ್ತಾ ಇದ್ರೇನೋ, ಆ ನೋವಿದೆ ಇವತ್ತು. ತುಂಬ ನೆನಪಾಗುತ್ತೆ. ನಾನು ನೀವು ವಾಕ್ ಮಾಡ್ತಾ ಇದ್ದಿದ್ದು, ಒಂದು ಹಳೆ ಸೈಕಲ್ ಇತ್ತು, ಆ ಸೈಕಲ್ ನಾವು ಇಟ್ಕೊಂಡು ವಾಕ್ ಮಾಡಿಕೊಂಡು, ನಾನು ನೀವು ಮಾತಾಡಿದ ರೀತಿ, ಆ ರಾತ್ರಿ ನಡ್ಕೊಂಡು ಹೋಗ್ಬೇಕಾದ್ರೆ ನೀವು ನನಗೆ ಹೇಳ್ತಾ ಇದ್ದ ಮಾತುಗಳು, ಹೀಗಲ್ಲ ಮಗನ, ಹೀಗಾಗಬೇಕು, ಹೀಗೆ ಮಾಡಬೇಕು, ಅದು ಇದು ಪ್ರತಿಯೊಂದು ಇವತ್ತು ಇಲ್ಲಿದೆ. ಬಟ್ ಒಬ್ಬ ನಿಮ್ಮ ಮಗ ಇವತ್ತು ಒಬ್ಬ ಸಕ್ಸಸ್ಫುಲ್ ಹೇರ್ ಸ್ಟೈಲಿಸ್ಟ್. ತುಂಬ ಜನ ಹೇರ್ ಸ್ಟೈಲಿಸ್ಟಾ, ಆ ಕೋರ್ಸ್ ಮಾಡ್ತಾ ಇದೆಯಾ ಅಂತ ತುಂಬ ಕೆಟ್ಟದಾಗ ನೋಡಿದ್ರು. ಬೇರೆ ಕೆಲಸ ಇರಲಿಲ್ವಾ ನಿನಗೆ, ವೈ ಹ್ಯಾವ್ ಬಿಕಮ್ ಅ ಹೇರ್ ಸ್ಟೈಲಿಸ್ಟ್, ಅದು ಇದು ಅಂತ. ಇವತ್ತು ಅಪ್ಪನ ಮುಂದೆ ಹೇಳಬೇಕು, ಅಪ್ಪ ಬಿಕಮ್ ಅ ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್ ಅಪ್ಪ, ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇದ್ದೀನಪ್ಪ, ಇವತ್ತು 85 ಸಿನಿಮಾ ನಾನು ಕೆಲಸ ಮಾಡಿದ್ದೀನಪ್ಪ, ಇವತ್ತು ಅಚೀವ್ ಮಾಡ್ತಾ ಇದ್ದೀನಪ್ಪ, ಏನೋ ಮಾಡ್ತಾ ಇದ್ದೀನಿ, ಸೋಲ್ ಸ್ಯಾಟಿಸ್ಫೈಡ್ ಇದೆ, ನನ್ನ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಈ ಸಕ್ಸಸ್ ನೋಡೋಕೆ ನೀವಿಲ್ಲ ಅನ್ನೋದೊಂದು ತುಂಬ ದೊಡ್ಡ ನೋವಿದೆ ಅಪ್ಪ. ನನ್ನ ಹತ್ರ ಬರೋ ಪ್ರತಿಯೊಂದು ಮಕ್ಕಳು, ಅವ್ರ ಅಪ್ಪಂದ್ರ ಮೇಲೆ ಆ ಪ್ರೀತಿ, ಇದೆಲ್ಲ ನೋಡಿದಾಗ ನಾನು ನಿಮ್ಮನ್ನು ಮಿಸ್ ಮಾಡ್ಕೋತೀನಪ್ಪ. ಈ ಫಾದರ್, ಐ ಡೋಂಟ್ ಹ್ಯಾವ್ ವರ್ಡ್ಸ್ ಅಬೌಟ್ ಇಟ್. ಐ ಮಿಸ್ ಯು ಅಪ್ಪ. ಓಕೆ, who are the men in your life who shaped you? Okay, ಫಸ್ಟ್ ನಮ್ಮಪ್ಪ. ಯಾ, ಒಂದು ತಪ್ಪು ಮಾಡ್ತಾ ಇದ್ದೀನಿ ಅಂದ್ರೂ ಬುದ್ಧಿ ಹೇಳಿ ನನ್ನ ಒಂದು ಸರಿದಾರಿ ತರೋ ಪಾತ್ರ ಅವ್ರದ್ದಿರುತ್ತೆ. ಆಲ್ವೇಸ್ ದಟ್ಸ್ ಅ ಫಸ್ಟ್ ದೇ. ಆಮೇಲೆ ಹೂ ಆರ್ ದ ಮೆನ್ ಇನ್ ಯೋರ್ ಲೈಫ್ ಹೂ ಶೇಪ್ಡ್ ಯು ಅಂದರೆ ದೇರ್ ಆರ್ ಸೋ ಮೆನಿ ಮೆನ್. ಅಂದರೆ ಹೇಗಾಗುತ್ತೆ ಅಂದರೆ, ಕನ್ಸು ಕಟ್ಕೊಂಡು ಬಾಂಬೆ ಹೋಗ್ತೀನಿ, ಅಲ್ಲೊಬ್ರು ಗುರುಗಳು ಸಿಗ್ತಾರೆ, ಅವರನ್ನು ಇದನ್ನು ಹೇಳ್ಕೊಳ್ತೀನಿ, ಅವನ ಬಿ ಎ ಹೇರ್ ಸ್ಟೈಲಿಸ್ಟ್. ಅಲ್ಲಿ ಸ್ಟ್ರಗಲ್ ಮಾಡೋ ಟೈಮು, ಸ್ಟ್ರಗಲ್ ಅಂತ ಹೇಳಿದ್ರೆ ಲರ್ನಿಂಗ್ ಪ್ರಾಸೆಸ್ಸಲ್ಲಿ ನನ್ನ ಜೊತೆ ಕೆಲಸ ಮಾಡಿದ ನನ್ನ ಕೊಲೀಗ್ಗಳು ಏನು ಮಾಡ್ತಾರೆ,
ತುಂಬ ಕೆಟ್ಟದಾಗಿ ನಡೆಸ್ಕೋತಾರೆ. ಅಂದರೆ ನಿನಗೆ ಹೇರ್ ಸ್ಟೈಲ್ ಮಾಡೋಕೆ ಬರ್ತಾನೆ, ಅದು ಮಾಡ್ತೀಯಾ ಇದು ಮಾಡ್ತೀಯಾ, ಸೀನಿಯರ್ಸ್ ಮುಂದೆ ನನ್ನ ಇದು ಮಾಡೋದು, ಡಂಪ್ ಮಾಡೋದಾಗಿರ್ಬೋದು. ಆಮೇಲೆ ಕೆಲಸ ಮಾಡ್ತಿರ್ಬೇಕು ಇನ್ ಫ್ರಂಟ್ ಆಫ್ ದ ಕ್ಲೈಂಟ್ ಓನ್ಲಿ, ಇದು ತಪ್ಪು, ಇದು ಸರಿ, ಇದನ್ನು ಹೀಗೆ ಮಾಡಬಾರ್ದಾಗಿತ್ತು, ಇದನ್ನ ಯಾಕೆ ಹೀಗೆ ಮಾಡ್ತಾ ಇದೆಯಾ. ಆವಾಗ ಆ ರ್ಯಾಪು ಒಂದು ಬಿಲ್ಡ್ ಮಾಡಿರ್ತೀವಿ ಕ್ಲೈಂಟ್ ಜೊತೆ. ಅವ್ರ ಮುಂದೆ ಬಂದ್ಬಿಟ್ಟು ಇದನ್ನು ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಅಲ್ಲಿ ಆಗುವಂಥ ನೋವಾಗಿರ್ಬೋದು. ಇದೆಲ್ಲ ನಮ್ಮನ್ನ ಒಂದು ಕಾರು ಮಾಡ್ತಾ ಹೋಗುತ್ತೆ. ನಾನು ಟ್ರೈನಿಂಗ್ ಮಾಡೋ ಟೈಮಲ್ಲಿ ಫಸ್ಟ್ 6 months ವಾಸ್ ಅ ಹೆಲ್. ಹರ್ಕಲ್ ಚಾಪೆಲ್ ಮಲಗಿರೋ ಅನುಭವ ಇದೆ, ವಡಾಪಾವ್ ತಿಂದು ಜೀವನ ಮಾಡಿರೋ ಅನುಭವ ಇದೆ. ಜ್ವರ ಬಂದ್ರೂ ಕೇಳದೇ ಇರೋವಂಥ ಸಮಯದಲ್ಲಿ ನಾವೇ ಹೋಗಿ ಹಾಸ್ಪಿಟ್ಲ್ ಹೋಗಿ ಮೆಡಿಸಿನ್ ತೊಗೊಂಡು ಬಂದು ಸರಿಯಾಗಿ ನೆಕ್ಸ್ಟ್ ಡೇ ಕೆಲಸಕ್ಕೆ ಹೋಗುವಂಥದ್ದು ಇರುತ್ತೆ. ಸೊ ಅದೊಂದು ಉಳ್ಕೊಳ್ಳುತ್ತೆ ಮನಸ್ಸಲ್ಲಿ. ಇಲ್ಲ ಗುರು, ಇವ್ರ ಮುಂದೆ ಸಾಧಿಸ್ಬೇಕು, ತೋರಿಸ್ಬೇಕು, ಯಾಕೆ ನನ್ನ ಕೈಲಿ ಆಗಲ್ವಾ, ನಾನು ಮಾಡೋಕ್ಕಾಗಲ್ವಾ ಅನ್ನೋಂಥದ್ದು. ಜೊತೆಗೆ ಐ ಅಡೋರ್ ಮೈ ಬಾಸ್ ಹೂ ಟ್ರೈನ್ಡ್ ಮೀ. ಸೊ ಇವತ್ತಿಲ್ಲಿ ಕೂತಿರೋದಕ್ಕೆ ಕಾರಣವೂ ನನ್ನನ್ನು ಆ ಒಂದು ಕಲ್ಲನ್ನ ಶಿಲೆ ಥರ ಕೆತ್ತಿ ಬಂದಿರೋ, ನನ್ನ ಈ ಲೆವೆಲಿಗೆ ತಗೊಬಂದಿರೋಂಥ ನನ್ನ ಟೀಚರ್ಸ್ ಆಗಿರ್ಬೋದು, ನಾನು ಕೋರ್ಸ್ ಮಾಡಬೇಕಾದ ನನ್ನ ಟೀಚ್ ಮಾಡಿರೋಂಥ ಎಲ್ಲ ಇದಾಗಿರ್ಬೋದು. ಜೊತೆಗೆ ಆಲ್ ಮೈ ಕಾಂಪಿಟೇಟರ್ಸ್ ಅಂತ ಹೇಳೋಕ್ಕೆ ಇದಿಲ್ಲ, ನನ್ನ ನಂತರ ಕೆಲಸ ಮಾಡೋದಾಗಿರ್ಬೋದು. ಎಲ್ಲ ಪ್ರಶಾಂತ್ ಏನು ಮಾಡ್ತಾನೆ ಗುರು ಅಂತ ನನ್ನ ಹಿಂದೆ ಬ್ಯಾಕ್ ಸ್ಟ್ಯಾಪ್ ಮಾಡೋದಾಗಿರ್ಬೋದು. ಇವರೆಲ್ಲ ನಮ್ಮನ್ನು ಕೆತ್ತಾ ಹೋಗ್ತಾರೆ, ಗುರು ಇನ್ನೂ ಬೆಟರ್ ಆಗು ಅನ್ನೋ ಥರ. ಅದು ಜೊತೆಗೆ ತುಂಬ, ಏಕೆಂದರೆ ಬಾಯ್ಸ್ ಏನಾಗುತ್ತೆ, ಹೋಗಿ ಎಲ್ಲೂ ಹೇಳ್ಕೊಳಕ್ಕಾಗಲ್ಲ. 4 ಜನ ಫ್ರೆಂಡ್ಸ್ ಕೂತ್ಕೊಂಡಿದ್ದೀವಿ, ಮಾತಾಡ್ತಿದ್ದೀವಿ ಅಂದಾಗ ಈವನ್ ನಮ್ಮ ಫ್ರೆಂಡ್ಸ್ ಹತ್ರ ಏನಾಗುತ್ತೆ, ಯಾವುದೊಂದು ಹುಡುಗಿ ಹತ್ರ ಹೋಗ್ಬಿಟ್ಟು ನನ್ನ 100% ಹೇಳ್ಕೊಳಕ್ಕಾಗಲ್ಲ. ನನ್ನ ಫ್ರೆಂಡ್ಸ್ ಇದ್ದಾರೆ, ನನ್ನ ಗರ್ಲ್ಸ್ ಫ್ರೆಂಡ್ಸ್ ಇದ್ದಾರೆ, ಬಾಯ್ಸ್ ಇದ್ದಾರೆ. ಸೊ ಬಾಯ್ಸ್ ಒಂದು 4 ಜನ ಕೂತ್ಕೊಂಡಾಗ ಬಾಯ್ಸ್ ತಾಕಂತ ಮಾತಾಡ್ತೀವಿ. ಅವತ್ತು ನಾನು ಓಪನ್ ಆಗಿ ಗುರು ಹಿಂಗಾಗುತ್ತೆ, ಹಿಂಗೆ ಆಗ್ತಾ ಇದೆ, ಅದು ಇದೆಲ್ಲ ಹೇಳ್ತೀವಿ. ಒಂದು ಚಿಕ್ಕ ಕಾಮಿಡಿ ಏನಂದರೆ, 4 ಜನ ಹುಡುಗರು ಕೂತ್ಕೊಂಡು ನೋಡೋ ನಿನ್ನ ತಂಗಿ ಎಷ್ಟು ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ ಅಂತ ಮಾತಾಡಲ್ಲ. ಅದೇ ಗರ್ಲ್ಸ್, ನೋಡೋ ನಿಮ್ಮ ಅಣ್ಣ ಸ್ಮಾರ್ಟ್ ಆಗಿದ್ದಾನೆ. ದಿಸ್ ಇಸ್ ವಾಟ್ ಅಂದರೆ ಬಾಯ್ಸ್ ನಾವು ಆ ಲೆವೆಲ್ಗೆ ಹಾಗೆ ನಾವು. ಸೊ ಆ ಥರ ನಾವು ಬಾಯ್ಸ್ 4 ಜನ ಕೂತ್ಕೊಂಡಾಗ ಆ ದೋಸ್ತಿ, ಆ 4 ಜನ ಏನಿದ್ದಾರೆ, ಐ ಓಪನ್ ಅಪ್ ವಿತ್ ದೆಮ್, ಮಾತಾಡ್ತೀನಿ. ಸೊ ಯಾ, ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಇಸ್ ಶೇಪ್ಡ್ ಮೀ. ಥ್ಯಾಂಕ್ ಯು. Have you ever had to face anything in your life or career because you are a man? Yes, there are so many things. ಫಸ್ಟ್ ಹೇಳಬೇಕು ಅಂದರೆ, ಮನೇಲಿ ದೊಡ್ಡ ಮಗನಾಗಿ ಹುಟ್ಟೋದೇ ತಪ್ಪು ಅನಿಸ್ಬಿಡುತ್ತೆ ಕೆಲವು ಟೈಮ್. ಜವಾಬ್ದಾರಿಗಳು, ನಿನ್ನ ಫೀಲಿಂಗ್ಸ್ನ ಹೇಳ್ಕೊಳಕ್ಕಾಗಲ್ಲ. ನೀನು ದೊಡ್ಡ ಮಗ ಅಲ್ವಾ, ನೀನು ಅದನ್ನು ಮಾಡು ಇದನ್ನು ಮಾಡು ಅನ್ನೋ ಪ್ರೆಷರು. ಇಷ್ಟ ಅಲ್ಲ ಅಂದರೂ ಸಮ್ ಟೈಮ್ ಯು ಹ್ಯಾವ್ ಟು ಗೋ ಸಮ್ವೇರ್, ಯು ಹ್ಯಾವ್ ಟು ಡೂ ಸಮಥಿಂಗ್, ಈ ಥರದ್ದೆಲ್ಲ. ನಮ್ಮ ಮನಸ್ಸಲ್ಲಿ ಏನಾಗ್ತಾ ಇದೆ, ನಮ್ಮ ಮನಸ್ಸು ಕೆಲವು ಬೇಡ ಅನಿಸುತ್ತೆ, ಬೇಕು ಅನಿಸುತ್ತೆ, ಅಥವಾ ಮನಸ್ಸಲ್ಲಿ ಯು ಕ್ಯಾನ್ ಫೀಲ್ ಟು ಡೂ ದ್ಯಾಟ್, ಲೈಕ್ ಆ ಥರದೆಲ್ಲ ಇದ್ದಾಗ ಫೋರ್ಸ್ಫುಲಿ ಮಾಡುವಂಥ ಕೆಲಸಗಳಾಗಿರ್ಬೋದು. ನಿನ್ನ ಮನಸ್ಸನ್ನು ಯಾರು ಕೇಳ್ತಾ ಇಲ್ಲ, ನೀನು ಮಾಡ್ತಾ ಇದ್ದ ದೊಡ್ಡವ್ನು, ನೀನು ಮಾಡು, ಅದನ್ನು ಮಾಡು, ಇದನ್ನು ಮಾಡುವಂಥದ್ದು. ಈ ಥರದಲ್ಲಿ ಏನಾಗುತ್ತೆ, ನಿನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳಕ್ಕಾಗದೆ, ನೀನೇನು ಅಂತ ಗೊತ್ತಿಲ್ಲದೆ, ನೀನೇನು ಇಷ್ಟಪಡ್ತೀಯ ಅಂತ ಗೊತ್ತಿಲ್ಲದೆ ಫೋರ್ಸ್ಫುಲಿ ನಿನ್ನ ಮೇಲೆ ಹೇರುವಂಥ ಕೆಲವೊಂದು ವಿಷಯಗಳಾಗಿರ್ಬೋದು. ಎಸ್, ಅದು ಹರ್ಟ್ ಆಗುತ್ತೆ. ಒಂದು ಏನಾಗುತ್ತೆ, ನಾನು ಮಾಡುವಂಥ ಕೆಲಸ ಪ್ರತಿಯೊಬ್ಬರಿಗೂ, ನನ್ನ ಚೇರಲ್ಲಿ ಕೂತ್ಕೊಳ್ಳೋ ಪ್ರತಿಯೊಬ್ಬರಿಗೂ ಅವನ ಗಿವ್ ಮೈ 100%. ಅಲ್ಲಿ ಕೂತ್ಕೊಳ್ಳೋ ಪ್ರತಿಯೊಬ್ಬರು ನನಗೆ ಸೆಲೆಬ್ರಿಟೀಸ್. ಪ್ರತಿಯೊಬ್ಬರಿಗೂ ನಾನು 100% ಹ್ಯಾವ್ ಟು ಗಿವ್ ಮೈ ಸೆಲ್ಫ್. ಏನಾಗುತ್ತೆ, ಇದನ್ನು ಅರ್ಥ ಮಾಡ್ಕೋಬೇಕು. ಒಬ್ಬ ಸಿನಿಮಾ ಸ್ಟಾರ್ ಅಂತ ಹೇಳಿದರೆ ಅವ್ರು ಮಾಡ್ತಿರೋಂಥ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೋಬೇಕು, ಅವ್ರು ಏನು ವೇರ್ ಮಾಡ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕು, ಆ ಸ್ಟೋರಿ ಲೈನ್ ಅರ್ಥ ಮಾಡ್ಕೊಂಡು ತಕ್ಕಾಗಿ ಅವ್ರಿಗೆ ಮೇಕ್ ಓವರ್ ಕೊಡಬೇಕಾಗತ್ತೆ. ಇಟ್ ವಿಲ್ ಟೇಕ್ ಟೈಮ್. ನಾನು ಎಂಗೇಜ್ ಮಾಡ್ಕೊಂಡಿರ್ತೀನಿ, ಐಮ್ ಗಿವಿಂಗ್ ಮೈ 100% ಟು ದ್ಯಾಟ್. ಸಮ್ ಟೈಮ್ ಇನ್ನೊಬ್ಬ ಪರ್ಸನ್ಗೆ ಅಥವಾ ಇನ್ನೊಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ಇನ್ನೊಬ್ಬ ಪರ್ಸನ್ಗೆ ಆಗಿರ್ಬೋದು, ಸೆಲೆಬ್ರಿಟಿ ಅಂತಲೇ ಮೆನ್ಷನ್ ಮಾಡೋದು ಬೇಡ, ನಾನು ಇನ್ನೊಬ್ಬ ಕ್ಲೈಂಟ್ಗೆ ಆಗಿರ್ಬೋದು, ನಾನು ಆ ಟೈಮ್ ಕೊಡೋಕ್ಕಾಗಲಿಲ್ಲ ಅಂದಾಗ ದಿಲ್ ಫೀಲ್ ಬ್ಯಾಡ್, ಐಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ನನ್ನ ಪರಿಸ್ಥಿತಿನೂ ಹಾಗಿರುತ್ತೆ, ಅದನ್ನು ಮೆನ್ಷನ್ ಮಾಡ್ತಾ ಇರ್ತೀನಿ. ಈ ಮೂಲಕ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರು ಇಂಪಾರ್ಟೆಂಟೇ ನನಗೆ ಕಾಲ್ ಮಾಡೋ, ಮೆಸೇಜ್ ಮಾಡೋ ನನ್ನ ಪ್ರತಿಯೊಬ್ಬರು ಕ್ಲೈಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಅಥವಾ ಮಿಸ್ಟೇಕ್ ಮಾಡ್ಕೋಬೇಡಿ. ಬ್ಯುಸಿ ಇರ್ತೀನಿ, ಆ ಥರದೊಂದು ಇರುತ್ತೆ. ನನ್ನ ಮೇಲೆ ಇರೋ ಪ್ರತಿಯೊಬ್ಬರು ನನಗೆ ಹೇಳೋ ಒಂದೇ ಕಂಪ್ಲೇಂಟ್, ಪ್ರಶಾಂತ್ ನೀನು ಫೋನ್ ಪಿಕ್ ಮಾಡಲ್ಲ, ನೀನು ರೆಸ್ಪಾನ್ಸ್ ಮಾಡಲ್ಲ. ಐ ಆಮ್ ಸಾರಿ ಫಾರ್ ದ್ಯಾಟ್. ಇನ್ನು ಮುಂದೆ ಅದೆಲ್ಲರಿಗೂ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ, ಸಿಗ್ತೀನಿ. ಇಲ್ಲಿ
ಇನ್ನೊಂದು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬೀಯಿಂಗ್ ಅ ಮ್ಯಾನ್, ನನ್ನ ಪ್ರೊಫೆಷನಲ್ ನನಗೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ಆಲ್ ಮೈ ಕ್ಲೈಂಟ್ಸ್ ಬೀಯಿಂಗ್ ಲೈಕ್ ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಐ ಮೀನ್ ವಿಮೆನ್ ಯಾರೇ ಬಂದ್ರೂ ಇವತ್ತಿನವರೆಗೂ ನನ್ನ ಕೆಲಸದಲ್ಲಿ ಅಪ್ರಿಸಿಯೇಷನ್ ಬಂದಿದೆ ಬಿಟ್ಟರೆ, ನೀನು ಹುಡುಗ ನಿನ್ನ ಹತ್ರ ಹೇರ್ ಕಟ್ ಮಾಡಿಸ್ಕೊಳ್ಳಲ್ಲ ಅನ್ನೋ ಇದಾಗಲಿ ಅಥವಾ ಆ ಥರದ್ದು ನೆಗೆಟಿವ್ ಯಾವತ್ತೂ ಬಂದಿಲ್ಲ. ಐ ಆಮ್ ಥ್ಯಾಂಕ್ಫುಲ್ ಟು ದ್ಯಾಟ್. ಅಕ್ನಾಲಜ್ಮೆಂಟ್. ಹ್ಯಾವ್ ಯು ಸೀಕ್ಡ್ ಒನ್? ಹ್ಯಾವ್ ಯು ರಿಸೀವ್ಡ್ ಒನ್? ಹ್ಯಾವ್ ಯು ಗಿವನ್ ಒನ್? ಎಸ್. ಓಕೆ, 3 ಥರ ಕ್ವಶನ್ ಇದೆ, ಅಲ್ಲ 3 ಥರ ಆನ್ಸರ್ ಇದೆ. ಐಮ್ ಸಾರಿ. ಓಕೆ, ಹ್ಯಾವ್ ಯು ಸೀಕ್ಡ್ ಒನ್? ಹ್ಯಾವ್ ಯು ರಿಸೀವ್ಡ್ ಒನ್? ಹ್ಯಾವ್ ಯು ಗಿವನ್ ಒನ್? ಎಸ್. ಓಕೆ, ನಾನು ಒಂದು ವಿಷಯ ಹೇಳ್ತೀನಿ. ಅಕ್ನಾಲಜ್ಮೆಂಟ್ ಅಂತ ಬಂದಾಗ ಎಸ್, ಇದನ್ನು ಈ ಥರ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬೀಯಿಂಗ್ ಅ ಹೇರ್ ಸ್ಟೈಲಿಸ್ಟ್, ಒಂದು ವರ್ಕ್ ಮಾಡಿದಾಗ ಒಂದು ಅಪ್ರಿಸಿಯೇಷನ್ ಬಂದಾಗ ತುಂಬ ಖುಷಿ ಆಗುತ್ತೆ. ಸ್ಪೆಷಲಿ ಅವ್ರು ನನಗೆ ಏನು ಪೇ ಮಾಡ್ತಾರೆ ಅದಕ್ಕಿಂತ ಹೆಚ್ಚಾಗಿ ಸ್ಯಾಟಿಸ್ಫ್ಯಾಕ್ಷನ್ ಸ್ಮೈಲ್, ಆ ವರ್ಕ್ ಆದಮೇಲೆ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸ್ಮೈಲ್ ಸಿಗುತ್ತಲ್ಲ, ದ್ಯಾಟ್ ಮೇಕ್ಸ್ ಮಿ ಮೋರ್ ಹ್ಯಾಪಿ. ಜೊತೆಗೆ 1-2-3 ಇನ್ಸಿಡೆಂಟ್ ನಾನು ಹೇಳಬೇಕು ಅಂತ ಇಷ್ಟಪಡ್ತೀನಿ. ಎಸ್, ಸ್ಟೈಲಿಂಗ್ ಆದಮೇಲೆ ಅವ್ರು ಕೊಡೋ ರಿವ್ಯೂಸ್ ಆಗಿರ್ಬೋದು, ಖುಷಿ ಆಗುತ್ತೆ. ದೇ ಆರ್ ಲೈಕ್ ಇಷ್ಟಪಟ್ಟರು, ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅನ್ನೋವಂಥದ್ದು. ಜೊತೆಗೆ 1-2 ವಿಷಯಗಳು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೇ ಬಿ ಅದು ಇರ್ಬೋದು ರೀಸನ್ ನನಗೆ ಆ್ಯಕ್ಚುಲಿ ಈ ಕ್ವಶನ್ಗೆ ಪರ್ಫೆಕ್ಟ್ ಆನ್ಸರ್ ಅಂತಲೂ ಹೇಳ್ಬೋದು. ನಾನು ಸ್ಟುಡಿಯೋಲಿ ಕೆಲಸ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು ಅನ್ನೋ ಸಮಯದಲ್ಲಿ ಒಂದು ಹುಡುಗ ಮತ್ತೊಂದು ಹುಡುಗಿ ಎಂಟ್ರ್ ಆಗ್ತಾರೆ. ಬಂದವರು, ಆ ಹುಡುಗಿ ಶಿ ಇಸ್ ಫ್ರಮ್ ಕೇರಳ, ನೀ ತನಕ ಅವಳದು ಅಷ್ಟು ಲಾಂಗ್ ಹೇರ್ ಇರುತ್ತೆ. ಬಂದೊಂದು ಕ್ವಶನ್ ಕೇಳ್ತಾಳೆ, ಸರ್ ಕ್ಯಾನ್ ಯು ಹೆಡ್ ಶೇವ್ ಮಾಡ್ತೀರಾ ಅಂತ. ನಾನು ಅವಳ ಬಾಯ್ ಫ್ರೆಂಡ್ ಮುಖ ನೋಡ್ತೀನಿ, ಸರ್ ಅವ್ನಿಗಲ್ಲ ನನಗೆ ಅಂತ. ಶಾಕ್ ಆಗುತ್ತೆ ನನಗೆ. ಬ್ರೋ, ಯು ಹ್ಯಾವ್ ಇಷ್ಟುದ್ದ ಲೆಂತ್ ಹೇರ್ ಇಟ್ಕೊಂಡು ಯಾಕೆ ಅಂತ ಅವಳು ಕೊಡೋ ರೀಸನ್ ಶಾಕ್ ಆಗಿಬಿಡುತ್ತೆ ನನಗೆ. ಐ ಲಾಸ್ಟ್ ಮೈ ಫ್ರೆಂಡ್ ಬಿಕಾಸ್ ಆಫ್ ಕ್ಯಾನ್ಸರ್. ಐ ವಾಂಟ್ ಟು ಡೊನೇಟ್ ಮೈ ಹೇರ್ ಟು, ಅವಳಿಗೋಸ್ಕರ ನನ್ನ ಹೇರ್ನ ಡೊನೇಟ್ ಮಾಡಬೇಕು ಅನ್ನೋಂಥದ್ದು. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ 13 to 14 ಇಂಚಸ್ ಆಫ್ ಲೆಂತ್ ಸಾಕು. ಅವಳ ಹೇರ್ನ 2 ಸರಿ ಶಾರ್ಟ್ ಮಾಡಿದ್ರು ಐ ವಿಲ್ ಗೆಟ್ ದಟ್ ಲೆಂತ್. ಅವಳಿಗೆ ಸಜೆಸ್ಟ್ ಮಾಡಿದೆ, ಬೇಡ ಅಷ್ಟು ಮಾಡೋದು ಬೇಡ. ಶಿ ಸೆಡ್, ಇಲ್ಲ ಸರ್, ಸಂಬಡಿ ಸಜೆಸ್ಟೆಡ್ ಯುವರ್ ನೇಮ್, ಪ್ರಶಾಂತ್ ಹತ್ರ ಹೋಗಿ ಹೀಲ್ ಸಜೆಸ್ಟ್, ಹಿ ನೋಸ್ ಎವರ್ ಇದು ಅಂತ ಹೇಳಿ. ನಾನು ಹೇಳಿದೆ, ಬೇಡಮ್ಮ, ತುಂಬ ಚೆನ್ನಾಗಿದೆ ಹೇರು, ನಿಮಗೆ ಎಷ್ಟು ಡೊನೇಟ್ ಮಾಡಬೇಕು ಅಷ್ಟೇ ಮಾಡ್ಬೋದಲ್ಲ ಅಂತ. ಬಟ್ ಅವಳಿಗೆ, ಇಲ್ಲ ಸರ್, ಹ್ಯಾಪಿಲಿ ಐ ವಾಂಟ್ ಟು ಡೊನೇಟ್ ಮೈ ಕಂಪ್ಲೀಟ್ ಹೇರ್ ಅಂತ ಹೇಳಿ ಶಿ ಡೊನೇಟೆಡ್ ಹೇರ್. ಬಟ್ ಆ ಮಾಡುವಂಥ ಆ ಪ್ರಾಸೆಸ್ ಸಮಯದಲ್ಲಿ ಅವಳ ಫೇಸಲ್ಲಿ ಆ ಸ್ಮೈಲು, ಶಿ ವಾಸ್ ಎಂಜಾಯಿಂಗ್ ದಟ್ ಪ್ರಾಸೆಸ್, ಹೌ ಐ ಆಮ್ ಲುಕಿಂಗ್ ಹಾಗೆ ಅಂತ ಹೇಳಿ. ಅದೊಂದು ತುಂಬ ನೆನಪಾಗುವಂಥದ್ದು ನನ್ನ ವೃತ್ತಿ ಜೀವನದಲ್ಲಿ. ಇನ್ನೊಂದು ತುಂಬ ಖುಷಿಯಾಗುತ್ತೆ ಹೇಳ್ಕೊಳ್ಳೋದಕ್ಕೆ. ಅದೇ ಒಂದು ಹುಡುಗಿಂದ ಕಾಲ್ ಬರುತ್ತೆ, ಸರ್ ನೀಡ್ ಅ ಮೇಕಪ್ ಫ್ರಮ್ ಯು ಅಂತ. ಓಕೆ ಅಂತ ಹೇಳ್ತೀನಿ, ಓಕೆ ಅಂತ ಬರೋಕ್ಕೆ ಹೇಳ್ತೀನಿ. ಅವ್ರಿಗೆ ಒಂದು ಅಪಾಯಿಂಟ್ಮೆಂಟ್, ಒಂದು ಟೈಮ್ ಕೊಡ್ತೀನಿ, ಆ ಟೈಮ್ ಬನ್ನಿ ಅಂತ ಹೇಳಿ. ಬರ್ತಾರೆ, ಕಾನ್ವರ್ಸೇಷನ್ ಆಗುತ್ತೆ, ಮಾತಾಡ್ತಾ ಅವ್ರಿಗೆ ಜಸ್ಟ್ ಆಸ್ಕ್ ಹರ್, ಏನು ಮಾಡೋದು ನೀವು, ಎಲ್ಲಿಂದ? ಶಿ ಸೆಡ್, ಸರ್ ಐ ಆಮ್ ಫ್ರಮ್ ಹುಬ್ಳಿ ಅಂತೇಳಿ. ಓಕೆ, ಏನು ಮಾಡ್ತಿದ್ದೀರಾ ಬ್ಯಾಂಗ್ಳೂರಲ್ಲಿ? ಇಲ್ಲ ಸರ್, ಇವತ್ತು ಹೇರ್ ಕಟ್ ಮಾಡಿಸ್ಕೋಸ್ಕರ ನಾನು ಹುಬ್ಳಿಯಿಂದ ಬಂದೆ. ದಟ್ ಫೆಲ್ಟ್, ಓ ಮೈ ಗಾಡ್, ವೈ? ಇಲ್ಲ ಸರ್, ಇಷ್ಟ ಆಯಿತು ನಿಮ್ಮ ಕೆಲಸ, ಐ ಫಾಲೋ ಇನ್ ಇನ್ಸ್ಟಾ, ಇದೆಲ್ಲ. ಇದೆರಡು ಇನ್ಸಿಡೆಂಟ್ ತುಂಬ ಕಾಡುತ್ತೆ ನನಗೆ. ಏನು ಮಾಡಿದೆ, ಅಥವಾ ಏನು ಮಾಡ್ತಾ ಇದ್ದೀನಿ, ಈಸ್ ಇಟ್ ಲೈಕ್ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಖುಷಿಯಾಗುತ್ತೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಜೊತೆಗೆ ಈಗಿನ ಜನ್ರೇಷನ್, ಈಗಿನ ಮಕ್ಕಳು, ದೇ ಬಿಕಮ್ ಅ ಫ್ಯಾನ್ ಆಫ್ ಮೈಂಡ್, ಹ್ಯಾವ್ ಟು ಸೇ ದಟ್. ಆ ಕ್ಯೂಟ್ ವಾಯ್ಸ್ ನೋಟ್ಸು, ಅಂಕಲ್ ಐ ನೀಡ್ ಅ ಮೇಕ್ ಓವರ್ ಫ್ರಮ್ ಯು ಅಂತ, ಅಂಕಲ್ ಹೇರ್ ಕಟ್ಬೇಕು ಅಂತ ಫಾಲೋ ಅಪ್ ಮಾಡಿ ಮನೆಯಲ್ಲಿ ಅವರ ಪಪ್ಪ ಮಮ್ಮಿಗೆ ಹೇಳಿಬಿಟ್ಟು, ಇಲ್ಲ ಅಂಕಲ್ ಹತ್ರ ಹೇರ್ ಕಟ್ಬೇಕು, ಪ್ರಶಾಂತ್ ಅಂಕಲ್ ಹತ್ರ ಹೇರ್ ಕಟ್ಬೇಕು ಅಂತ ಮಾತಾಡೋಂಥ ಮಕ್ಕಳು. ಆಮೇಲೆ ನಮ್ಮ ಆಲ್ ಮೈ ಕ್ಲೈಂಟ್ಸ್ ಮಕ್ಕಳಾಗಿರ್ಬೋದು, ಆಲ್ ಮೈ ಸೆಲೆಬ್ರಿಟೀಸ್ ಮಕ್ಕಳಾಗಿರ್ಬೋದು, ಪರ್ಟಿಕ್ಯುಲರ್ ಇಲ್ಲ ಅಂತ ಕಾಲ್ ಮಾಡಿ, ಅಂಕಲ್ ನನಗೆ ಅಪಾಯಿಂಟ್ಮೆಂಟ್ ಬೇಕು. ಸಾಕು ಗುರು, ಲೈಕ್ ಖುಷಿ ಆಗುತ್ತೆ, ಏನೋ ಮಾಡ್ತಾ ಇದ್ದೀನಿ ಜೀವನದಲ್ಲಿ, ಇಟ್ಸ್ ಇನ್ ಅ ಪಾಸಿಟಿವ್ ವೇ, ಖುಷಿ ಆಗುತ್ತೆ. ಅಕ್ನಾಲಜ್ಮೆಂಟ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಬಿಕಾಸ್ ನಮಗೆ ನಾವು ಮಾಡೋ ಕೆಲಸ ನೋಡಿ ಒಂದು ಇನ್ಸ್ಟಾಗ್ರಾಮಲ್ಲಿ ಕ್ರೆಡಿಟ್ ಕೊಡೋದಾಗಲಿ, ಅದನ್ನು ಅಪ್ರಿಷಿಯೇಟ್ ಮಾಡೋದಾಗಲಿ, ಇಟ್ ಮ್ಯಾಟರ್ಸ್. ಜೊತೆಗೆ ನಾವು ಕೂಡ ಒಂದು ನಮ್ಮ ಸ್ನೇಹಿತರಾಗಿರ್ಬೋದು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಮಗೂ ಖುಷಿ ಆಗುತ್ತೆ, ಟು ಪುಷ್ ದೆಮ್, ಡೂ ಇಟ್ ಬ್ರೋ, ಮಾಡ್ತೀರಾ ಅಂತ ಹೇಳಿ ಅದನ್ನು ಮಾಡ್ತಾ ಇರ್ತೀವಿ. ತುಂಬ ಮ್ಯಾಟ್ರ್ ಆಗುತ್ತೆ. ಥ್ಯಾಂಕ್ ಯು.
ವಾಟ್ ಆರ್ ದ ಅಕ್ಯುಸೇಷನ್ಸ್ ಯು ಹ್ಯಾವ್ ಹ್ಯಾಡ್ ಟು ಫೇಸ್ ಆ್ಯಂಡ್ ವಾಟ್ ಆರ್ ದ ಆನ್ಸರ್ಸ್ ಫಾರ್ ಇಟ್? ಓಕೆ, ಹಿಸ್ಟ್ರಿನೇ ಇದೆ ಇದಕ್ಕೆ. ಕಾಂಪಿಟೇಷನ್ ಅಂತ ಶುರುವಾದಾಗ, ಐ ಮೀನ್ ಕಾಂಪಿಟೇಷನ್ ಅಂತ ಕೂಡ ಲೈಫ್ ಹೆಲ್ದಿ ಇದು. ಒಬ್ಬ ಹೇರ್ ಸ್ಟೈಲಿಸ್ಟಿಗೆ ಒಬ್ಬ ಕಾಂಪಿಟೇಟರ್ ಇದ್ದೇ ಇರ್ತಾನೆ. ನನ್ನ ಕಾಂಪಿಟೇಟರ್ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅವನಿಗೇನು ಬರುತ್ತೆ ಸರ್, ಅವನಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ ಅಂತ ನಾನು ಫೇಸ್ ಮಾಡಿರೋದಾಗಿರ್ಬೋದು. ಆ ಕೇಳಿಸ್ಕೊಂಡಂಥ ವ್ಯಕ್ತಿ ಬಂದ ನನ್ನ ಹೇಳಿದಾಗ, ಮತ್ತು ನಾನು ನನ್ನ ಅಸಿಸ್ಟೆಂಟ್ಸ್ಗಳು ನಾನು ಒಬ್ಬರಿಗೆ ವರ್ಕ್ ಮಾಡು ಅಂತ ಹೇಳಿ ನಾನು ಒಂದು ಶೂಟ್ಗೆ ಕಳಿಸಿರ್ತೀನಿ. ಸರ್ ಪ್ರಶಾಂತ್ ಸರ್ ನೀವು ಅಷ್ಟೊಂದು ಪೇ ಮಾಡ್ತೀರಾ, ಅಷ್ಟು ಮಾಡಬೇಡಿ, ನನಗೆ ಇಷ್ಟು ಕೊಡಿ ಸಾಕು, ನಾನು ಹ್ಯಾಂಡಲ್ ಮಾಡ್ತೀನಿ ಅನ್ನೋದು. ತುಂಬ ವಿಷಯಗಳು ಈ ಒಂದು ಚಿಕ್ಕ ವಯಸ್ಸಿಂದ ಹೇಳಬೇಕು ಅಂತ ಬಂದಾಗ ತುಂಬ ಅಪವಾದಗಳು ಬರ್ಬೋದು. ಓಕೆ ಏನು ಮಾಡ್ತಾ ಇದೆಯಾ ಅಂದರೆ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗಲ್ಲ ನಮ್ಮ ಮನಸ್ಥಿತಿ ಹೇಗಿರುತ್ತೆ, ನಾನು ಏನು ಮಾಡ್ತಾ ಇರ್ತೀನಿ, ಏನು ನಡೀತಾ ಇರುತ್ತೆ, ನನ್ನ ಮನಸ್ಸು ಏನು ಹೇಳ್ತಾ ಇರುತ್ತೆ. ಬೇರೆಯವರು ಅದನ್ನು ಬೇರೆ ಥರ ಅರ್ಥ ಮಾಡಿಕೊಂಡು ನೀನು ಹಾಗೆ ನೀನು ಹೀಗೆ ಅಂತ ಹೇಳೋದಾಗಲಿ, ಹುಡುಗರಿಗೆ ಹಾಗೆ ಅನಿಸ್ಬಿಡುತ್ತೆ. ನಾವು ಆ ಥರ ಅಲಿಗೇಷನ್ಸ್ ಬಂದಾಗ ನಿಮ್ಮ ಕೆಲಸದಿಂದ ಅದನ್ನು ತೋರಿಸಿ, ನೀವು ಮಾಡೋ ಕೆಲಸನ 100% ಕೊಡಿ. ಅವನು ಅದು ಹೇಳಿದವನಿಗೆ ಅನ್ನಿಸ್ಬೇಕು, ಇಲ್ಲ ನಾನು ತಪ್ಪು ಹೇಳಿದ್ದೇನೆ ಅವ್ರ ಬಗ್ಗೆ ಅಂತ. ಜೊತೆಗೆ ನನಗೊಂದು ರಿಯಾಕ್ಷನ್ ಬಂದಿರೋದಾಗಿರಲಿ, ಅದನ್ನು ಕೇಳಿಸ್ಕೊಂಡ ವ್ಯಕ್ತಿ, ಪ್ರಶಾಂತ್ ನಿನ್ನ ಬಗ್ಗೆ ಈ ಥರ ಎಷ್ಟು ಕೆಟ್ಟದಾಗ ಮಾತಾಡಿದರು, ಹೀ ಈಸ್ ಓಪನ್ ಫಾರ್ ಲೈಕ್ ಈ ಥರ ಬಂತು ಅಂತೇಳಿ ಅವ್ರ ಬಾಯಿಂದನೇ ಬಂದಾಗ, ಓಕೆ ಇಷ್ಟೆಲ್ಲ ನಡೀತಾ ಇದೆ ಅಲ್ಲ ನನ್ನ ಹಿಂದೆ ಅಂತೇಳಿ ಅದೊಂದು ಅನಿಸುತ್ತೆ. ಐ ಹ್ಯಾವ್ ಆನ್ಸರ್, ನನ್ನ ಕೆಲಸ ಅದನ್ನು ಮಾತಾಡುತ್ತೆ. ಐ ಗಿವ್ ಮೈ 100% ಆನ್ ಮೈ ವರ್ಕ್, ಶ್ರದ್ಧೆಯಿಂದ ಕೆಲಸ ಮಾಡಿ ಇನ್ನೂ ಬೆಸ್ಟ್ ಮಾಡ್ತೀನಿ, ಅವ್ರ ಬಾಯಿ ಮುಚ್ಚಿಸ್ತೀನಿ. ನನ್ನ ಕೆಲಸ ಅವ್ರಿಗೆ ಆನ್ಸರ್ ಮಾಡಬೇಕು. ಒಂದು ವಿಷಯ ನಾನು ಹೇಳಬೇಕು, ಯಾವ ಸಿನಿಮಾ ಅಂತ ಹೇಳೋದು ಬೇಡ, ಒಂದು ದೊಡ್ಡ ಸಿನಿಮಾ ನನಗೆ ಆಫರ್ ಬರುತ್ತೆ, ಸರ್ ಆ ಸಿನಿಮಾ ಬಿಗ್ ಸಿನಿಮಾ, ಇದಕ್ಕೆ ನೀವು ಕೆಲಸ ಮಾಡಬೇಕು, ಇದಕ್ಕೆ ನೀವು ಮೇಕೋರ್ ಕೊಡಬೇಕು ಅಂತ ಹೇಳಿ. ಬೆಳಿಗ್ಗೆ 11 ಗಂಟೆಗೆ ನಾನು ಹತ್ರ ಮಾತಾಡ್ತೀನಿ, ಸಂಜೆ 6 ಗಂಟೆಗೆ ನನ್ನ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗುತ್ತೆ ಆ ಹೀರೋ ಜೊತೆ, ಆ ಡೈರೆಕ್ಟರ್ ಜೊತೆ ಮಾತಾಡೋದಕ್ಕೆ. ಬೈ 3 o'clock ಐ ವಿಲ್ ಗೆಟ್ ಅ ಕಾಲ್, ಇಲ್ಲ ಸರ್ ಹೊರಗಡೆ ಹೋಗ್ತಾ ಇದ್ದಾರೆ, ವಿಲ್ ಗೆಟ್ ಬ್ಯಾಕ್ ಟು ಯು. ಆಮೇಲೆ ಆ ಸಿನಿಮಾ ಫೋಟೋಶೂಟ್ ಆದಮೇಲೆ ಗೊತ್ತಾಗುತ್ತೆ ನನಗೆ ಫಸ್ಟ್ ಲುಕ್ ತೊಗೊಂಡಿದ್ದಾರೆ, ಗಾಡ್ ಅ ಮೇಕ್ ಓವರ್ ಅಂತ. ಎನ್ಕ್ವೈರ್ ಮಾಡಿದಾಗ ಗೊತ್ತಾಯಿತು, ವೈ ಯಾಕೆ ನನಗೆ ಅಪಾಯಿಂಟ್ಮೆಂಟ್ ತಗೊಂಡು ಇಷ್ಟೆಲ್ಲ ಆಗಿ ಇನ್ನೇನು ಮೇಕೋರ್ ಕೊಡಬೇಕು ಅನ್ನೋ ಟೈಮಲ್ಲಿ ಮಿಸ್ ಆಯಿತು ಅಂತ ಗೊತ್ತಾದಾಗ, ಯಾರೋ 3ನೇ ವ್ಯಕ್ತಿಗೆ ಹೋಗಿ ಹೇಳ್ತಾರೆ, ಪ್ರಶಾಂತ್ ಇಸ್ ಕ್ಲೋಸ್ ಟು ದಿಸ್ ಸೆಲೆಬ್ರಿಟಿ. ನಾನು ನನ್ನ ಹೀರೋ ಹತ್ರ, ನನ್ನ ಆ ಪರ್ಟಿಕ್ಯುಲರ್ ಸೆಲೆಬ್ರಿಟಿ ಹತ್ರ ಆಗಿರೋ ಪ್ರತಿಯೊಬ್ಬ ಹೀರೋಗಳ ಜೊತೆ ನಾನು ಹ್ಯಾವ್ ಅ ವೆರಿ ಗುಡ್ ಬಾಂಡಿಂಗ್, ವೆರಿ ಕ್ಲೋಸ್ ರಿಲೇಷನ್ಶಿಪ್ ವಿತ್ ದೆಮ್. ಲೈಕ್ ತುಂಬ ಕ್ಲೋಸ್ ಆಗಿರ್ತೀನಿ. ಬಿಕಾಸ್ ಅಷ್ಟು ಮಿಂಗಲ್ ಆಗಿಲ್ಲ ಅಂದರೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಪರ್ಸನ್ ಆ್ಯಂಡ್ ಹ್ಯಾವ್ ಟು ಗಿವ್ ಅ ಮೇಕ್ ಓವರ್ ಟು ದೆಮ್. ಸೊ ಆ ಪರ್ಸನ್ ನಿಮ್ಗೆ ಅರ್ಥ ಆಗಿಲ್ಲ, ಆ ಪರ್ಸನ್ ಮಾಡ್ತಿರೋ ಪಾತ್ರ ನಿಮ್ಗೆ ಅರ್ಥ ಆಗಲಿಲ್ಲ, ಅವ್ರು ಏನು ಕಾಸ್ಟ್ಯೂಮ್ ಹಾಕ್ತಾ ಇದ್ದಾರೆ, ಅವ್ರಿಗೆ ಯಾವ ಪಾತ್ರ ಮಾಡ್ತಿದ್ದಾರೆ, ಅವ್ರ ಜರ್ನಿ ಹೇಗಿರುತ್ತೆ ಆ ಸಿನಿಮಾದಲ್ಲಿ, ಅದು ನನಗೆ ಅರ್ಥ ಆಗಿಲ್ಲ ಅಂತ ಹೇಳಿ ನಾನು ಹೇಗೆ ಮೇಕ್ ಓವರ್ ಕೊಡಲಿ. ನಾನು ಪ್ರತಿಯೊಬ್ಬ ಸೆಲೆಬ್ರಿಟೀಸ್ ಇವತ್ತು ಐ ಫೀಲ್ ಹ್ಯಾಪಿ ಫಾರ್ ಇಟ್. ಆಲ್ ಮೈ ಸೆಲೆಬ್ರಿಟೀಸ್ ಆರ್ ವೆರಿ ಕ್ಲೋಸ್ ಟು ಮೀ. ಸೊ ಆ ಕ್ಲೋಸ್ನೆಸ್ ಬೇಕು ಟು ಅಂಡರ್ಸ್ಟ್ಯಾಂಡ್ ದ ವರ್ಕ್, ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್, ಟು ಅಂಡರ್ಸ್ಟ್ಯಾಂಡ್ ದ ಸ್ಟೋರಿ ಆರ್ ಸಮಥಿಂಗ್. ಆಗ ಗೊತ್ತಾಗುತ್ತೆ ನನಗೆ ಆ ಬಿಗ್ ಸಿನಿಮಾ ಯಾಕೆ ನನಗೆ ಮಿಸ್ ಆಯಿತು. ಬಿಕಾಸ್ ಈ ಪರ್ಸನ್ ಪ್ರಶಾಂತ್ ಇಸ್ ಕ್ಲೋಸ್ ಟು ದಿಸ್ ಪರ್ಸನ್. ನಾನು ಕ್ಲೋಸ್ ಇಲ್ಲ ಅಂತ ನಾನು ವರ್ಕ್ ಹೇಗೆ ಮಾಡಲಿ? ನಾನು ಮೇಕ್ ಓವರ್ ಕೊಡಬೇಕು ಅಂತ ಹೇಳಿದ್ರೆ ಪರ್ಸನ್ ಶುಡ್ ಬಿ, ನನಗೆ ಅರ್ಥ ಆಗಬೇಕು ಆ ಪರ್ಸನ್ ಹೇಗೆ ಅಂತ. ಪ್ರತಿಯೊಬ್ಬರು ನನ್ನ ಚೇರಲ್ಲಿ, ಐ ಮೀನ್ ನನ್ನ ಸ್ಟುಡಿಯೋಲಿ ಕೂತ್ಕೊಳ್ಳುವಂಥವ್ರು ಅಥವಾ ನಾನು ಮೇಕ್ ಓವರ್ ಕೊಡೋ ಪ್ರತಿಯೊಬ್ಬ ಪರ್ಸನ್ ಜೊತೆ ನಾನು ಕ್ಲೋಸಾಗಿ ಮಿಂಗಲ್ ಆಗ್ತೀನಿ. ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪರ್ಸನ್. ಅದು ಆ ವ್ಯಕ್ತಿಗೂ ಗೊತ್ತಾಯಿತು. ಇಟ್ಸ್ ಓಕೆ, ಪರವಾಗಿಲ್ಲ. ಬಟ್ ಮತ್ತೆ ವಾಪಸ್ ಬಂದರು ಅವ್ರು ನನ್ನ ಹತ್ರ, ಅಷ್ಟು ಸಾಕು. ಜೊತೆಗೆ ಅಪವಾದಗಳು ತುಂಬ ಬರುತ್ತೆ. ಬಿಕಾಸ್ ಬಾಯ್ಸ್ ಆರ್ ಲೈಕ್ ದ್ಯಾಟ್. ಅಪವಾದಗಳನ್ನ ಸಹಿಸ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು. ನನಗೆ ಬರೋ ಅಪವಾದನೂ ಹಾಗೇ. ಐ ಜಸ್ಟ್ ಕಾಮ್, ಕೆಲಸದ ಬಗ್ಗೆ ಬಂತ, ಐ ಗಿವ್ ಮೈ 100% ಟು ಅದರ್. ಅದೇ ಕೆಲಸ ಇನ್ನೂ 100% ಕೊಟ್ಟು ಅದನ್ನು ಪ್ರೂವ್ ಮಾಡ್ತೀನಿ. ನಾನೆಲ್ಲೂ ಪ್ರೂವ್ ಮಾಡ್ಕೋಬೇಕು ಅಂತ ಬಂದಿಲ್ಲ. ನಾನಾಗಿರ್ತೀನಿ. ನನಗೆ ಗೊತ್ತು, ಐ ಆಮ್ ಹ್ಯಾಪಿ. ನನಗೆ ಗೊತ್ತು ನಾನೇನು ಅಂತ. ನಾನು ಯಾರ ಹತ್ರನೂ ಪ್ರೂವ್ ಮಾಡ್ಕೋಬೇಕಾಗಿಲ್ಲ. ನಾನು ಹೀಗೆ, ನಾನು ಒಳ್ಳೆಯವನು ಅಥವಾ ನಾನು ಕೆಟ್ಟವನು, ಅದು ನನ್ನ ಕ್ಯಾರೆಕ್ಟರ್ ಇದು ಬೇಡ ನನಗೆ. ಟೈಮ್ ಬರುತ್ತೆ, ಅವ್ರಿಗೆ ಅರ್ಥ ಆಗತ್ತೆ. ಓಹ್ ಇದು ನನಗೆ ಬೇಡ ಆಗಿತ್ತಾ ಅಂತ. ಯುವರ್ ಥಾಟ್ಸ್ ಆನ್ ಮ್ಯಾರೇಜ್. ಮದುವೆ ಆಗದಿರೋ ಹತ್ರ ಏನು ಕೇಳ್ತಾ ಇದ್ದೀರಾ ಗುರು? ಓಕೆ, ವೆದರ್ ಯು ಆರ್ ಮ್ಯಾರಿಡ್ ಆರ್ ನಾಟ್. ಐ ಆಮ್ ನಾಟ್ ಮ್ಯಾರಿಡ್. ನಂಗೆ ಬೇಡ ಅನಿಸ್ತಾ ಇದೆ, ಬಟ್ ಓಕೆ, ಗೊತ್ತಿಲ್ಲ. ಓಕೆ, ಯುವರ್ ಥಾಟ್ಸ್ ಅಬೌಟ್ ಮೆನ್ in that relationship. Okay, this is a good question. Your thoughts about men in that relationship.
ಬೇಕಲ್ವಾ, ಗಂಡಸ್ರಿಗೆ ಮದುವೆ ಅನ್ನೋದು ಬೇಕು. ಬಟ್ ನನ್ನ ವಿಷಯದಲ್ಲಿ ಗೊತ್ತಿಲ್ಲ. ಮದುವೆ ಆಗಬೇಕು, ಒಂದು ಹುಡುಗಿ ನೋಡಬೇಕು, ಲವ್ ಮಾಡಬೇಕು ಅನ್ನೋ ಟೈಮಲ್ಲೂ ಕೂಡ ಕೆಲಸ ಮಾಡಿಕೊಂಡೇ ಬಂದೆ ನಾನು. ಇಲ್ಲ, ಆ ಟೈಮ್ ಇರಲಿಲ್ಲ ಅಂತ ಹೇಳೋದಾ, ಅಥವಾ ಒಂದು ಜವಾಬ್ದಾರಿ ನನ್ನ ಮೇಲೆ ಇತ್ತು ಅಂತ ಹೇಳೋದಾ, ಅಥವಾ ಐ ಡಿಂಟ್ ಫೈಂಡ್ ಅ ಗುಡ್ ರಿಲೇಷನ್ಶಿಪ್. ಇಲ್ಲ, ನನ್ನ ಲೈಫಲ್ಲಿ ಬಂದೋಗಿರೋ ಇದೆ. ಐ ಹ್ಯಾಡ್ ಅ ಬ್ರೇಕಪ್ ಸ್ಟೋರೀಸ್ ಆ್ಯಂಡ್ ಆಲ್. ಬಂದವರೆಲ್ಲ ಒಂದೊಂದು ಒಳ್ಳೆ ಪಾಠ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಒಂದು ಅಪ್ರೀತಿ ಪಾಠಗಳ ಜೊತೆಗೆ ನಿಂತು ಸಪೋರ್ಟ್ ಮಾಡೋರು ಇದ್ದಾರೆ. ಒಬ್ಬ ಒಳ್ಳೆ ಹುಡುಗಿ ಸಿಕ್ಕಿ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ಸ್ ಯು. ಓಕೆ, ಒಂದು ಹೇಳ್ಬೋದು, ಪುಣ್ಯ ಮಾಡಿರಬೇಕು ಒಂದು ಒಳ್ಳೆ ಹುಡುಗಿ ಸಿಗೋದಕ್ಕೆ. ಒಬ್ಬ ಹುಡುಗನೂ ಪುಣ್ಯ ಮಾಡಿರ್ಬೇಕು, ಹುಡುಗಿ ಸಿಗೋದಕ್ಕೆ. ಒಂದು ಹುಡುಗಿನೂ ಪುಣ್ಯ ಮಾಡಿರ್ಬೇಕು ಒಂದು ಒಳ್ಳೆ ಹುಡುಗಿ ಸಿಗೋದಕ್ಕೆ ಅಂತ ಹೇಳ್ತೀನಿ. ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ. ಒಂದು ಶೋಲ್ಡ್ರಾಗಿ ನಿಲ್ಲೋದು, ನೀನು ಅಳ್ತಾ ಇದ್ದಾಗ ನಿನ್ನ ಕಣ್ಣೀರು ಒರೆಸೋರು, ನಿನಗೆ ಹಗ್ ಮಾಡಿ ನಾನಿದ್ದೀನಿ ಗುರು ನಿನಗೆ ಅಂತ ಹೇಳೋರು ಬೇಕಾಗತ್ತೆ ಲೈಫಲ್ಲಿ. ನನಗೆ ಗೊತ್ತಿರೋ ಪ್ರಕಾರ ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಅದನ್ನು ನಾನು ನೋಡಿರೋದು, ನಾನು ಮದುವೆ ಆಗಿರೋ ನನ್ನ ಎಲ್ಲ ಫ್ರೆಂಡ್ಸನ್ನು ನೋಡಿದ್ರು ಖುಷಿ ಆಗುತ್ತೆ. ದ ರಿಲೇಷನ್ಶಿಪ್, ದ ಬಾಂಡಿಂಗ್, ದ ವೇ ದಿ ಟ್ರೀಟ್ ದೆಮ್ ಈಚ್ ಅದರ್. ಕಷ್ಟ ಅಂದಾಗ ಒಬ್ರಿಗೊಬ್ರು ನಿಂತ್ಕೊಳ್ಳೋದಾಗಲಿ ಖುಷಿ ಆಗುತ್ತೆ. ಲೆಟ್ಸ್ ಸಿ, ಒಳ್ಳೆಯದಾಗಲಿ. ಜೊತೆಗೆ ಮೆನ್ಸ್ ಇನ್ ದ್ಯಾಟ್ ರಿಲೇಷನ್ಶಿಪ್ ಬೇಕು ಅನಿಸುತ್ತೆ. ಒಬ್ಬ ಹುಡುಗನಿಗೆ ಬಸ್ ಸಾಥಿ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ಸ್ ಯು, ಹೂ ಕ್ಯಾನ್ ಗೈಡ್ ಯು ಥ್ರೂ ಯರ್ ವೇ. ನಿನ್ನ ಗುರಿ ಮುಟ್ಟೋದಕ್ಕೆ ನಿನ್ನ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಒಬ್ಬರು ಒಂದು ಏನೋ ಹೇಳ್ತಾರಲ್ಲ, ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮೆನ್. ಸತ್ಯ ಅನಿಸುತ್ತೆ ನನಗೆ. ಯಾ, ಓಕೆ, ನಾನು ನೋಡಿರೋ ಥರ, ಬಿಕಾಸ್ ಆಲ್ ಮೈ ಫ್ರೆಂಡ್ಸ್ ಗಾಟ್ ಮ್ಯಾರಿಡ್, ಅವರೆಲ್ಲ ಜೀವನಗಳನ್ನ ನೋಡಿದಾಗ ಒಬ್ಬ ಹುಡುಗನಿಗೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಮದುವೆ ಅನ್ನೋದು. ಏಕೆಂದರೆ ಒಂದು ಹೊಸ ಜವಾಬ್ದಾರಿ ತಗೊಳ್ತಾನೆ. ನನ್ನ ಹೆಂಡತಿ, ನನ್ನ ಸಂಸಾರ, ನನ್ನ ಫ್ಯಾಮಿಲಿ, ಅವರ ಫ್ಯಾಮಿಲಿ, ಎಲ್ಲ ಕಡೆ ಅವನು 100% ಕೊಡಬೇಕಾಗತ್ತೆ. ಕಷ್ಟಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಚಿಕ್ಕ ಪುಟ್ಟ ವಿಷಯಗಳಿಗೆ ಸ್ಟ್ರೆಸ್ ತಗೊಳ್ಳುವಂಥದ್ದಾಗಿರ್ಬೋದು, ಈ ಥರದ್ದೆಲ್ಲ ನನ್ನ ಫ್ರೆಂಡ್ಸ್ ಅಂತ ಶೇರ್ ಮಾಡಿದಾಗ ಎಲ್ಲ ನೋಡಿರ್ತೀನಿ. ಬಟ್ ಯಾ, ಎರಡೂ ಕಡೆಯಿಂದ ದೇ ಹ್ಯಾವ್ ಟು ಗಿವ್ ದೇರ್ 100% ಅದಿರುತ್ತೆ. ಜೊತೆಗೆ ಒಬ್ಬ ಗಂಡಸಿಗೆ ಹೌದು, ಒಂದು ಮದುವೆ ಅಂತ ಆದಮೇಲೆ ಅವನಿಗೆ ಇನ್ನೊಂದು ಹೊಸ ಜವಾಬ್ದಾರಿ ಶುರುವಾಗುತ್ತೆ. ಅದನ್ನು ನಾನು ಈ ಥರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಹೊಸದಾಗಿ ಒಂದು ಹುಡುಗನ ಮನೆಗೆ ಬಂದಾಗ ಆಗಲಿ, ಅವ್ರಿಗೆ ಒಟ್ಟಿಗೆ ಜೀವನ ಮಾಡಬೇಕಾದ್ರೆ ಆಗಲಿ, ಬೋತ್ ದ ವೇ ಇಟ್ಸ್ ಶಿ ಹ್ಯಾವ್ ಟು ಗಿವ್ 100% ಟು ಹಿಮ್ ಆ್ಯಂಡ್ ಹಿ ಹ್ಯಾವ್ ಟು ಗಿವ್ 100% ಟು ಹರ್. ಆ ಥರ ಇರುತ್ತೆ. ಸೊ ಪ್ರೀತಿ, ಅವರಿಬ್ಬರ ಮಧ್ಯೆ ಇರೋಂಥ ಪ್ರೀತಿ ಅದಕ್ಕೆ ಆನ್ಸರ್ ಇರುತ್ತೆ. ಲೈಕ್ ಅದು 100% ಕೊಡುತ್ತೆ ಅನ್ನೋದು ನನ್ನ ವಾಟ್ ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್. ಪ್ರೆಷರ್ ಆಫ್ ಎಕ್ಸೆಲಿಂಗ್ ಇನ್ ಕೆರಿಯರ್ ಆ್ಯಂಡ್ ಹೌ ಡು ಯು ಓವರ್ಕಮ್ ಇಟ್. ಇದು ಆಲ್ವೇಸ್ ಇದ್ದೇ ಇರುತ್ತೆ. ಅಪ್ಡೇಟ್ ಆಗಿರಬೇಕು, ಸ್ಟೈಲಿಂಗ್ ಜಡ್ಜ್ ಮಾಡಬೇಕು, ಅರ್ಥ ಮಾಡಿಕೊಂಡು ಯು ಹ್ಯಾವ್ ಟು ಬಿ ಇನ್ ದಟ್ ರೇಸ್. ಓಕೆ, ಮುಂಚೆ ಇನಿಷಿಯಲ್ ಡೇಸಲ್ಲಿ ಹೇರ್ ಸ್ಟೈಲ್ಸ್ ಆಗಿ ಹಿಂಗೆ ಬಂದಾಗ, ಸೊ ಒನ್ಸ್ ಇನ್ 3 months ಹೀಗೆಲ್ಲ ನಮಗೊಂದು ಸೆಮಿನಾರ್ಸ್ ಇರೋದು. ಸೊ ಹೊಸ ಪ್ರಾಡಕ್ಟ್ ಬಗ್ಗೆ ನಾಲೆಡ್ಜ್ ಆಗಲಿ, ಏನು ಇವಾಗ ಆನ್ಗೋಯಿಂಗ್ ಸ್ಟೈಲ್ಸ್ ಏನು ನಡೀತಾ ಇದೆ, ಏನು ಅಪ್ಡೇಟ್ ಆಗಿದ್ದೀವಿ, ಅಪ್ಡೇಟ್ ಸ್ಟೈಲ್ಸ್ ಏನು, ಇದೆಲ್ಲ. ಐ ಯೂಸ್ ಟು ಫಾಲೋ ಯುರೋಪಿಯನ್ ಸ್ಟೈಲ್ಸ್. ಏನು ಹೊಸ ಟ್ರೆಂಡ್ ನಡೀತಾ ಇದೆ ಅದನ್ನು ಫಾಲೋ ಮಾಡ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ಅಪ್ಡೇಟ್ ಆದ್ವಿ, ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡಿಕೊಂಡು, ಓಕೆ ನಮಗೆ ಬೇಸ್ ಸ್ಟ್ರಾಂಗ್ ಆಗಿದ್ರೆ, ದ ಫೌಂಡೇಶನ್ ತುಂಬ ಸ್ಟ್ರಾಂಗ್ ಆಗಿದ್ರೆ, ಯು ಕ್ಯಾನ್ ಕ್ಯಾಚ್ ದ ಸ್ಟೈಲ್. ಓಕೆ, ಇದು ನನ್ನ ಸ್ಟೈಲಲ್ಲಿ ನಾನು ಎಲ್ಲ ಹೇರ್ ಸ್ಟೈಲ್ಗಳನ್ನ ಒಂದು ಮಾಡ್ತೀನಿ, ಕಸ್ಟಮೈಸ್ ಮಾಡ್ಕೊತೀನಿ ಫಾರ್ ದ್ಯಾಟ್ ಫೇಸ್ ವಾಟ್ ವಿಲ್ ಸೂಟ್ಸ್ ಅಂತ. ಹಾಗೆ ಒಂದೊಂದು ಫೇಸ್ ಟೆಕ್ಸ್ಚರ್ ಮೇಲೆ ವರ್ಕ್ ಮಾಡ್ತಾ ಹೋದಾಗ ನಮಗೆ ಹೊಸದಾಗೇನೋ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಈ ಥರ ವರ್ಕ್ ಮಾಡ್ಬೋದು, ಡಿಪೆಂಡ್ ಅಪಾನ್ ದೇರ್ ಫೇಸ್ ಟೆಕ್ಸ್ಚರ್ ನಾವು ಏನು ಮಾಡ್ಬೋದು ಅಂತ ಹೇಳಿ. ಜೊತೆಗೆ ಬಿಯರ್ಡ್ ಇಸ್ ಅ ಟ್ರೆಂಡ್. ಒಂದು ಟ್ರೆಂಡೇ ಶುರುವಾಗಿತ್ತು ಆಫ್ಟರ್ KGF. ಬಿಫೋರ್ ದಟ್ ಆಲ್ಸೋ ತುಂಬ ಜನ ಪ್ರಶಾಂತ್ ಮುಂಚೆನೇ ಗಡ್ಡ ಬಿಟ್ಟಿದ್ದೆ ಅಂತೆಲ್ಲ. ಹೌದು, ಸ್ವಲ್ಪ ತುಂಬ ಫಾಲೋ ಮಾಡೋಕ್ಕೆ ಶುರು ಮಾಡಿದರು ಆಫ್ಟರ್ KGF. ಬಟ್ ಬಿಫೋರ್ ಆಲ್ಸೋ ಇವಾಗ ನಾವೆಲ್ಲ ತುಂಬ ವರ್ಷಗಳಿಂದ ಬಿಡ್ತಾ ಇದ್ದವರು. ಮುಂಚೆ ಎಲ್ಲ ನಾವು ತಲೆಗೆ ಎಣ್ಣೆ ಹಚ್ಕೊಳ್ಳೋದೇ ಕಷ್ಟ ಇತ್ತು.
ಈಗ ಕೆಲವು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ, ಯಾಕೆಂದರೆ ಅಷ್ಟು ಅಪ್ಡೇಟ್ ಆಗ್ತಾ ಇದೀವಿ, ಬಿಕಾಸ್ ಟೆಕ್ನಾಲಜಿ ಅಷ್ಟು ಮುಂದುವರಿತಾ ಇದೆ, ಹ್ಯೂಮನ್ ಬಾಡಿ ಟೈಪ್ ಇದೆಲ್ಲ ನೋಡ್ಕೊಂಡು ಹೋಗ್ತಾರೆ. ಈಗ ಹೇಳ್ತಾರೆ ಆಯಿಲ್ ಮಾಡೋದು ಬೇಡ, ಬಿಕಾಸ್ ಯು ಆಯಿಲಿ ಸ್ಕಾಲ್ಪ್ ಇದ್ದಾಗ. ಸೊ ಈ ಥರ ಟೆಕ್ನಿಕಲಿ ತುಂಬ ವಿಷಯಗಳು ಬರುತ್ತೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್, ಯಾಕೆಂದರೆ ತುಂಬ ಅಪ್ಡೇಟ್ ಆಗಿರಬೇಕಾಗತ್ತೆ. ನನಗೆ ಹುಡುಕ್ತಾ ಇರ್ತೀನಿ ಏನು ಸಿಗುತ್ತೆ ಹೊಸದಾಗಿ, ಏನು ಇದಿರುತ್ತೆ, ಬಿಕಾಸ್ ಏನಾಗುತ್ತೆ, ಇವತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನೋಡಿ, ಮುಂಚೆ ನಾನೇ ಈ ಪ್ರೊಫೆಷನ್ ಬರೋಕ್ಕೆ ಮುಂಚೆ ಕೆಲವು ಹೇರ್ ಕ್ರೀಮ್ಗಳನ್ನ ತಲೆಗೆ ಎಣ್ಣೆ ಹಚ್ಕೋತಾ ಇದ್ವಿ. ಇವಾಗ ಗೊತ್ತು ಎಷ್ಟು ಅಮೌಂಟ್ ಆಫ್ ಪ್ರಾಡಕ್ಟ್ ನಾವು ಅಪ್ಲೈ ಮಾಡಬೇಕು, ಹೇಗೆ ಸ್ಟೈಲಿಂಗ್ ಮಾಡಬೇಕು, ಇದೆಲ್ಲ ಡೇ ಬೈ ಡೇ ನಮಗೆ ಯೂಟ್ಯೂಬ್ ಹೆಲ್ಪ್ ಮಾಡುತ್ತೆ. ಆಮೇಲೆ ಕೆಲವು ಸೆಮಿನಾರ್ಸ್ ನಾನು ಅಟೆಂಡ್ ಮಾಡ್ತೀನಿ. ಅಬ್ರಾಡ್ದ ಕೆಲವು ಸ್ಟೈಲಿಸ್ಟ್ಗಳು ಬಂದುಬಿಟ್ಟು ದೇ ವಿಲ್ ಟೀಚ್ ಅಸ್ ಅಬೌಟ್ ದ ಪ್ರಾಡಕ್ಟ್ ನಾಲೆಡ್ಜ್ ಆ್ಯಂಡ್ ಎವ್ರಿಥಿಂಗ್. ಅವಾಗ ಗೊತ್ತಾಗುತ್ತೆ, ಓಕೆ ನಾನೇನು ತಪ್ಪು ಮಾಡ್ತಾ ಇದ್ದೆ. ಸೊ ಪ್ರೊಫೆಷ್ನಲಿ ತುಂಬ 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 ಅಪ್ಡೇಟ್ ಆಗಬೇಕು ಅಂತ ಬಂದಾಗ, ಲೈಕ್ ದೇರ್ ಸೋ ಮೆನಿ ವೇಸ್, ಲೈಕ್ ಸೋಷಿಯಲ್ ಮೀಡಿಯಾಸ್ ಆ್ಯಂಡ್ ಯೂಟ್ಯೂಬ್ಸ್, ಅಲ್ಲಿ ಅಪ್ಡೇಟ್ ಆಗ್ತೀವಿ. ಅದಕ್ಕೂ ಹೆಚ್ಚಾಗಿ ಇವಾಗ ಹೇಳಬೇಕು ಅಂದರೆ ದ ಕೊರಿಯನ್ ಸ್ಟೈಲ್. ಇವಾಗಿನ ಜನ್ರೇಷನ್ನು ಬಿಹೈಂಡ್ ಇಟ್, ನನಗೆ ಗೊತ್ತಿಲ್ಲ ಅವರು ಏನಾಗ್ತದೆ ಅಲ್ಲಿ ಅಂತ ಹೇಳಿ. ಇವಾಗ ನಮ್ಮ ಜನ್ರೇಷನ್, ಇವಾಗ ಆ ಮದರ್ ಕಮಿಂಗ್ ಟು ಮೀ ಆ್ಯಂಡ್ ಶಿ ಬ್ರಿಂಗ್ ಹರ್ ಚೈಲ್ಡ್. ಪ್ರಶಾಂತ್, ನನಗೆ ಗೊತ್ತಾಗ್ತಾಯಿಲ್ಲ ಏನು ಹೇಳ್ತಾ ಇದ್ದಾಳೆ ಅವಳು, ಕ್ಯಾನ್ ಯು ಟಾಕ್ ಟು ಹರ್. ನನಗೆ ಅದು ಯಾವುದೋ ಸ್ಟೈಲ್ ಹೇಳ್ತಾ ಇದ್ದಾಳೆ, ಅದೇನೋ ವೂಲ್ಫ್ ಕಟ್ ಅಂತೆ, ಅದೇನೋ ಬಟರ್ಫ್ಲೈ ಅಂತೆ. ಆಮೇಲೆ ಶಿ ಈಸ್ ಫಾಲೋಯಿಂಗ್ ಸಮಥಿಂಗ್, ಲೈಕ್ ಯಾವುದೋ ಕೊರಿಯನ್ ಸೆಲೆಬ್ರಿಟಿ ಒಬ್ಬಳನ್ನ ಫಾಲೋ ಮಾಡ್ತಾ ಇದ್ದಾಳೆ. ಶಿ ಈಸ್ ಬಿಹೈಂಡ್ ದಿಸ್, ಅದು ಇದು, ಆ ಬ್ಯಾಂಡ್ ಈ ಬ್ಯಾಂಡ್. ನನ್ನ ಟಾಸ್ಕ್ ಏನಾಗುತ್ತೆ ಅಂದರೆ, ಐ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಗರ್ಲ್ ಆಲ್ಸೋ. ಅವ್ಳಿಗೆ ಏನು ಬೇಕು, ಅವಳಿಗೆ ಅದನ್ನು ಏನು ಬೇಕು ಅದನ್ನು ನಾನು ಕೊಡಬೇಕು, ನಾನು ಅಪ್ಡೇಟ್ ಆಗಿರಬೇಕು. ಅವಳೇನು ಕೇಳ್ತಾ ಇದ್ದಾಳೆ, ಏನು ಮಾರ್ಕೆಟಲ್ಲಿದೆ, ಏನು ಟ್ರೆಂಡ್ ನಡೀತಾ ಇದೆ, ತುಂಬ ಮ್ಯಾಟ್ರ್ ಆಗುತ್ತೆ ಅದು. ಸೊ ನನ್ನ ಸೆಲೆಬ್ರಿಟಿ ಫ್ರೆಂಡ್ಸ್ಗಳು ತುಂಬ ಜನ ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದಾಗ, ಪ್ರಶಾಂತ್ ಅವಳೇನು ಹೇಳಿದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ. ಸೊ ನಾನು ಅವಳ ಹತ್ರ ಕೂತ್ಕೊಂಡು ಮಾತಾಡಿದಾಗ, ಓಕೆ ಶಿ ಈಸ್ ಫಾಲೋಯಿಂಗ್ ದಿಸ್ ಸ್ಟೈಲ್, ಓಕೆ ಇದು ಈ ಥರ. ಆಮೇಲೆ ಅವ್ರ ಮತ್ತೇನಾಗುತ್ತೆ, ಇವಾಗ ನಿಮ್ಮ ಹೇರು ಕರ್ಲಿ ಇರುತ್ತೆ, ನಿಮ್ಗೆ ಸ್ಟ್ರೈಟ್ ಹೇರ್ ಸ್ಟೈಲ್ ಬೇಕು ಅಂದಾಗ ಮಕ್ಕಳಿಗೆ ನಾನು ಅದ್ರ ಕೆಮಿಕಲ್ ಬಗ್ಗೆ ನಾನು ತುಂಬ ನಾಲೆಡ್ಜ್ ಹೇಳ್ತೀನಿ, ಅವ್ರಿಗೆ ತುಂಬ ಎಜುಕೇಟ್ ಮಾಡ್ತೀನಿ. ಡೋಂಟ್ ಡೂ ದ ಕೆಮಿಕಲ್, ಬಟ್ ಕ್ಲೋಸ್ ಟು ದಟ್ ಐಲ್ ಗಿವ್ ಯು ದಿಸ್ ವಿಲ್ ಸೂಟ್ಸ್ ಯು ಅಂತ ಹೇಳಿ ಅವ್ರು ಕನ್ವೆ ಮಾಡಿ. ಬಿಕಾಸ್ ಐ ಆಮ್ ಆ್ಯಂಟಿ ಕೆಮಿಕಲ್ ಪರ್ಸನ್, ಆದಷ್ಟು ಕೆಮಿಕಲ್ ದೂರ ಇರಿ ಅಂತ ಹೇಳ್ತೀನಿ. ಜೊತೆಗೆ ಅವ್ರು ಕನ್ವೆ ಮಾಡಿ ಆ ಸ್ಟೈಲಿಂಗ್ ಕೊಟ್ಟಾಗ ಆ ಮಕ್ಕಳಲ್ಲಿ ಬರುವಂಥ ಖುಷಿ ಆಗಿರ್ಬೋದು. ಇವೊಂದು ದ ಮದರ್ಸ್, ಪ್ರಶಾಂತ್ ನಮ್ಮ ಜನ್ರೇಷನ್ ಅಲ್ಲದೆ ನನ್ನ ಮಕ್ಕಳಿಗೂ ನೀನು ಸ್ಟೈಲಿಂಗ್ ಮಾಡ್ತಾ ಇದೆಯಾ, ಐ ಆಮ್ ಹ್ಯಾಪಿ ಫಾರ್ ಇಟ್. ಆ ಅಪ್ರಿಸಿಯೇಷನ್ ಕೇಳಿದಾಗ ಐ ಆಮ್ ಹ್ಯಾಪಿ. ನಾನು ಹೇಳಿದಾಗೆ ಮುಂಚೆ ಸೆಮಿನಾರ್ಸ್ಗೆ ಎಷ್ಟೆಷ್ಟು ದೂರ ಡೆಲ್ಲಿ ಬಾಂಬೆ ಅಂತ ಓಡಾಡ್ತಾ ಇದ್ದೆ. ಒನ್ ಡೇ ಕ್ಲಾಸ್ಗೋಸ್ಕರ ಇಲ್ಲಿಂದ ಟ್ರಾವೆಲ್ ಮಾಡು, ಬಾಂಬೆಗೆ ಹೋಗು, ಡೆಲ್ಲಿಗೆ ಹೋಗು, ಸೆಮಿನಾರ್ನ ಕೂತ್ಕೋ, ಕೇಳಿಸ್ಕೋ, ಅರ್ಥ ಮಾಡ್ಕೋ, ಅದನ್ನು ಬಂದು ಇಲ್ಲಿ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಅದನ್ನು ಅಪ್ಲೈ ಮಾಡು ಟು ದ ಕ್ಲೈಂಟ್ಸ್. ಅಪ್ಡೇಟ್ ಮ್ಯಾಟರ್ಸ್. ಒಂದು, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಲೈಂಟ್. ಈಗ ನಾನು ಟೆಕ್ನಿಕಲಿ ಹೇಳಬೇಕು ಅಂದರೆ ಕ್ಲೈಂಟ್ ಹೇರ್ನ ಅರ್ಥ ಮಾಡಿಕೊಂಡು, ಈಗ ಸಿನಿಮಾಗಳಲ್ಲೂ ಹಾಗೆ ಮಾಡ್ತೀನಿ. ನಮ್ಮ ಡೈರೆಕ್ಟರ್ ಕೇಳುವಂಥ ಟೆಕ್ಸ್ಚರ್ ಅಲ್ಲಿರೋದಿಲ್ಲ, ಇದು ಬೇಕು ಪ್ರಶಾಂತ್, ಈ ಥರ ಬೇಕು, ಈ ಥರ ಮಾಡಬೇಕು ಅಂತ ಹೇಳಿದಾಗ ಆ ಟೆಕ್ಸ್ಚರ್ ಅರ್ಥ ಮಾಡ್ಕೊಂಡು ಕ್ಲೋಸ್ ಟು ದಟ್ ವಿ ಆರ್ ಗಿವಿಂಗ್ ಅ ಮೇಕ್ ಓವರ್. ಅಲ್ಲಿ ಫೈನಲಿ ದೇ ಆರ್ ಹ್ಯಾಪಿ ವಿತ್ ದ್ಯಾಟ್. ಓಕೆ ಪ್ರಶಾಂತ್ ಬಂತು, ಐ ಆಮ್ ಹ್ಯಾಪಿ, ದಟ್ ಮೇಕ್ಸ್ ಮೀ ಹ್ಯಾಪಿ. ಓಕೆ, ನೆಕ್ಸ್ಟ್ ಕ್ವಶನ್. ಬೀಯಿಂಗ್ ಅ ಮ್ಯಾನ್, ಕರ್ಸ್ ಆರ್ ಬೂನ್ ಅಂತ, ವರನೋ ಶಾಪನೋ ಅಂತ. ಹೆಚ್ಚಿನ ಅಂಶ ವರನೇ, ಶಾಪ ಕಡಿಮೆ ಅಂತ ಅನಿಸುತ್ತೆ. ಸಮ್ಟೈಮ್ ಅಯ್ಯೋ ಶಾಪನ ಇದು ಅನಿಸ್ಬಿಡುತ್ತೆ. ದಿಸ್ ಬೋತ್ ದ ವೇ. ಲೈಕ್ ಕನ್ವೆ ಮಾಡಬೇಕು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿಂದ ನೀನು ದೊಡ್ಡವನಾದ್ಮೇಲೆ ಒಳ್ಳೆಯವನಾಗಿರಬೇಕು, ಒಳ್ಳೆಯದಾಗಿ ಜೀವನ ಮಾಡಬೇಕು, ಒಳ್ಳೆ ಮನುಷ್ಯ ಆಗಿ ಬದುಕಬೇಕು ಅಂತೆಲ್ಲ ನಮಗೆ ಹೇಳಿರ್ತಾರೆ. ನೀನಾಗಿರು, ಒಳ್ಳೇದನ್ನು ಮಾಡ್ಕೊಂಡು ಹೋಗು, ಓಕೆ. ಬಟ್ ಒಂದು ಪ್ರೆಷರ್ ಬರುತ್ತೆ, ಎಲ್ಲೂ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡ, ಅದು ಮಾಡಬೇಡ, ಇದು ಮಾಡಬೇಡ. ಓಕೆ, ನಾವು ತುಂಬ ಕಾನ್ಷಿಯಸ್ ಆಗಿ ಒಳ್ಳೇದು ಮಾಡೋಕ್ಕೆ ಹೋದಾಗಲೂ ಕೆಲವರು ಅದು ಕೆಟ್ಟದ್ದು ಅನಿಸುತ್ತೆ. ಚಿಕ್ಕ ವಯಸ್ಸಲ್ಲಿ ಹೇಳ್ಬಿಟ್ಟಿರ್ತಾರೆ, ನೀನು ಹೀಗೆ ಹೋಗಬೇಕು, ಈ ದಾರಿಲೇ ಹೋಗಬೇಕು, ಇದು ಮಾಡಬೇಡ, ಅದು ಮಾಡಬೇಡ. ಅದಕ್ಕೆ ಬದ್ಧವಾಗೇ ಹೋಗ್ತಾ ಇರ್ತೀವಿ. ಅದು ನೋಡುವ ರೀತಿಯಲ್ಲಿ ಕೆಲವರು ಯಾಕೆ ಹೀಗೆ ಆಡ್ತಾನೆ, ಯೂನಿಯನ್ ಹೀಗೆ. ಸೊ ನಾನು ಒಳ್ಳೆಯವನು ಅಂತ ಹೇಳಿ ಇನ್ನೊಬ್ಬರಿಗೆ ಒಪ್ಸೋದಕ್ಕೆ ಹೋದಾಗ ಅದಕ್ಕೆ ಸಮ್ಟೈಮ್ ನೆಗೆಟಿವ್ ಆಗುತ್ತೆ. ಅವಾಗ ಯೋಚನೆ ಮಾಡ್ತೀವಿ, ಇದು ವರನ ಶಾಪನ ಗುರು ಅಂತ. ಸಮ್ಟೈಮ್ ಕೆಲವ್ರಿಗೆ ನಾನು ತುಂಬ ಒಳ್ಳೆಯವನ ಕಾಣಿಸ್ತೀನಿ, ಇನ್ನು ಕೆಲವರು ಇವನ ಅನ್ನೋ ಥರ ಆಗುತ್ತೆ. ಇನ್ನು ಕೆಲವ್ರಿಗೆ ನನ್ನ ಜೊತೆ ಇದ್ದರೆ ಗುಡ್ ಕಂಪನಿ ಅಂತ ಅನಿಸುತ್ತೆ. ಇನ್ ಸಮ್ಟೈಮ್ ಬೇರೆ ನೋಡೋರಿಗೆ ಅದು ಇವನ. ನನ್ನ ದಾರಿಲಿ ನಾನು ಓಕೆ ನನಗೆ ಒಳ್ಳೇದಾಗಿ ಹೇಳ್ತಾ ಇದ್ದೀನಿ ಅಂತ ಹೋದಾಗ, ಅಥವಾ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋದಾಗ ಬೇರೆಯವರಿಗೆ ಅದು ತುಂಬ ನೆಗೆಟಿವ್ ಆಗಿ ಜನರೇಟ್ ಆಗುತ್ತೆ. ಸೊ ಏನಾಗುತ್ತೆ, ಪ್ರಪಂಚದಲ್ಲಿ ಒಬ್ಬ ಗಂಡಸಿಗೆ ಅವನು ಒಳ್ಳೆಯವನಾಗಬೇಕು ಅನ್ನೋ ಇದರಲ್ಲಿ ನಾವು ನಮ್ಮ ಥರನ ಮರೆತುಬಿಡ್ತೀವಿ. ಅಥವಾ ಅದು ಇನ್ನೊಬ್ರು ಕಣ್ಣಿಗೆ ಅದು ಹೇಗೆ ಕಾಣಿಸ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲದೆ
ಕನ್ಫ್ಯೂಷನಲ್ಲಿ ಅದು ವರನೋ ಶಾಪನೋ ಕನ್ಫ್ಯೂಷನ್ಲಿ ಇರ್ತೀವಿ ಬಾಯ್ಸ್. ಸೊ ಅದಾಗುತ್ತೆ. ಸೊ ನನ್ನನ್ನು ಕೇಳಿದರೆ ವಿ ಹ್ಯಾವ್ ಟು ಬ್ಯಾಲೆನ್ಸ್. ಸೊ ಶಾಪ ಅಂದ್ಕೊಳ್ದೆ ಅದನ್ನು ವರವಾಗಿ ತೊಗೊಂಡು ಅದನ್ನು ಪಾಸಿಟಿವಾಗಿ ತೊಗೊಂಡು ಹೋಗೋದು ಮ್ಯಾಟ್ರ್ ಆಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆನ ನಾನು ಕಳ್ಕೊಳ್ತೀನಿ. ಮನೆ ಜವಾಬ್ದಾರಿ ನನ್ನ ಮೇಲೆ ಬರುತ್ತೆ. ತಮ್ಮನ ಎಜುಕೇಷನ್ನು, ಅಮ್ಮನ ಜವಾಬ್ದಾರಿ. ತಂದೆ ಕಳ್ಕೊಂಡಿರೋ ನೋವನ್ನು ಡೈಜೆಸ್ಟೇ ಆಗಿರಲ್ಲ ಎಷ್ಟೊಂದು ಜವಾಬ್ದಾರಿಗಳು. ಈಗ ಮುಂದೆ ಏನು ಹಾಗೆ ಹೀಗೆ, ಗಂಡು ಹುಡುಗ ಅಲ್ವಾ ಏನೋ ಮಾಡ್ತಾನೆ, ಅದನ್ನು ಮಾಡೋ ಇದನ್ನು ಮಾಡೋ, ಅಲ್ಲಿ ಕೆಲಸ ಮಾಡು ಇಲ್ಲಿ ಕೆಲಸ ಮಾಡು, ಏನಾದರೂ ಮಾಡು. ಬಿಕಾಸ್ ನನಗೆ ಗೊತ್ತಿಲ್ಲ, ನಾನು ಬ್ಲಾಂಕ್, ಅವಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಹಂಗಿರುತ್ತೆ. ಯಾವ ಕೆಲಸ ಮಾಡಬೇಕು ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಒಂದು ದಾರಿ ಇಲ್ಲ. ಆ ಟೈಮಲ್ಲಿ ಅನಿಸುತ್ತೆ, ಅಯ್ಯೋ ಗಂಡು ಮಕ್ಕಳಾಗಿ ಹುಟ್ಟೋದೇ ತಪ್ಪ ಅಥವಾ ಹಿರಿಮಗನಾಗಿ ಇರೋದೇ ತಪ್ಪ ಅಂತ. ಅದಾದಮೇಲೆ ಪ್ರೊಫೆಷ್ನಲ್ ಲೈಫಲ್ಲಿ ಬರ್ತೀವಿ. ಅಲ್ಲೂ ಕೆಲವೊಂದು ಅಲ್ಲಿ ಅನುಭವಿಸಿರುವಂಥ ಕೆಲವೊಂದು ಕಷ್ಟಗಳು, ಇದೆಲ್ಲ ಕೆಲವು ಟೈಮ್ ಶಾಪ್ ಅಂತ ಕಾಡುತ್ತೆ. ಬಟ್ ಅಲ್ಲಿಂದ ಅದೆಲ್ಲ ಅನುಭವಿಸಿ ಹೊರಗಡೆ ಬಂದು ಏನು ಅಚೀವ್ ಮಾಡಿದಾಗ ಇಲ್ಲ ಗುರು ಇದು ವರ ಅಂತ ಅನ್ಸ್ಬಿಡುತ್ತೆ. ಒಬ್ರು ಕೂತ್ಕೊಂಡು ನನ್ನ ಜೊತೆ ಕೇಳಿದ್ರೆ, ನನ್ನ ಜೊತೆ ಕೂತ್ಕೊಂಡು ಏನಾಗ್ತದೆ ನಿನಗೆ, ಏನು ನಡೀತಾ ಇದೆ, ವಾಟ್ ಆರ್ ಗೋಯಿಂಗ್ ಥ್ರೂ ಅಂತ ಕೇಳಿದ್ರೆ ಮೇ ಬಿ ಹೇಳ್ಬಿಡ್ತಾ ಇದ್ವನು. ಗಂಡಸಿಗೆ ಅವಕಾಶನೇ ಇಲ್ಲ, ಕೇಳೋದಿಲ್ಲ ಯಾರು. ಏನು ಹುಡುಗ ಬಿಡು ಮಾಡ್ತಾನೆ ಗುರು ಇವನು. ಬಟ್ ಅವ್ನು ಯಾವ ಪರಿಸ್ಥಿತಿಲಿದ್ದಾನೆ, ವಾಟ್ ಈಸ್ ಗೋಯಿಂಗ್ ಥ್ರೂ, ಇಟ್ ಈಸ್ ನೋ ಬಡಿ, ಯಾರು ಕೇಳೋರಿಲ್ಲ. ಆ ಟೈಮಲ್ಲಿ ಏನಿದು ಅನಿಸ್ಬಿಡತ್ತೆ. ಬಟ್ ಒಂದು ಗಂಡಸಲ್ವ, ನಾವು ಮಾಡ್ತೀವಿ, ಬರಲಿ ಅದಿಷ್ಟು ಫೇಸ್ ಮಾಡೋಣ ಅಷ್ಟೇ. ಒಂದು ದೃಢವಾಗಿ ಹೋಗ್ತಾ ಇರೋಣ, ಮಾಡ್ಕೊಂಡು ಹೋಗೋಣ ಅಷ್ಟೇ. ಒಂದೇನಾಗುತ್ತೆ, ಹುಡುಗರಿಗೆ ಅರ್ಥ ಆಗೋದಿಲ್ಲ ನನ್ನ ವಿಷಯನೇ. ಅಪೋಸಿಟ್ ವ್ಯಕ್ತಿ ಅದನ್ನ ಏನು ಹೇಳ್ತಾ ಇದ್ದಾರೆ, ಸಮ್ ಟೈಮ್ ಅದು ಏನು ಕನ್ವೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅದು ಅರ್ಥ ಆಗೋದಿಲ್ಲ. ಸ್ವಲ್ಪ ಟ್ಯೂಬ್ಲೈಟ್ ಥರ ಆಗ್ಬಿಡ್ತೀವಿ. ಆಮೇಲೆ ನಾವು ವ್ಯಾಲಿಡೇಷನ್ಗೆ ವೆಯ್ಟ್ ಮಾಡೋದಾಗಿರ್ಬೋದು, ಇದು ಓಕೆನಾ, ಇದು ಸರಿನಾ, ಇದು ಅಂದರೆ ನಮ್ಮ ಕನ್ಫ್ಯೂಷನಿಂದ ಪದೇ ಪದೇ ಅವ್ರಿಗೆ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡೋದಾಗಿರ್ಬೋದು. ಆ ಕನ್ಫ್ಯೂಷನಲ್ಲಿ ಕೇಳೋದಾಗಿರ್ಬೋದು. ಅದು ಜೊತೆಗೆ ಟ್ಯೂಬ್ಲೈಟ್ ಥರ ಇದು ಮಾಡ್ತೀವಿ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಅವ್ರು ಹೇಳೋ ವಿಷಯನ ಕನ್ವೆ ಮಾಡೋ ವಿಷಯನ ನಾನು ಅರ್ಥ ಮಾಡ್ಕೊಂಡು ಅವರಿಗೆ ರಿಯಾಕ್ಟ್ ಮಾಡೋದು ಲೇಟ್ ಆಗಿರೋದ್ರಿಂದ ಇದೆಲ್ಲ ನಾವು ಗಂಡ್ಮಕ್ಳು ಮಾಡೋವಂಥ ತಪ್ಪುಗಳು. ಸೊ ಇದನ್ನು ತಿದ್ಕೊಂಡ್ರೆ ಮೇ ಬಿ ಸರಿ ಆಗ್ತೀವಿ ನಾವು. ಓಕೆ, ಮೆಂಟಲ್ ಹೆಲ್ತ್ ಸ್ಪೆಷಲಿ ಬೇಕು ಗಂಡಸರಿಗೆ. ನಮಗೆ ಮೆಂಟಲ್ ಹೆಲ್ತ್ ಕೇರಿಂಗ್ ಬೇಕು. ಇಫ್ ವಿ ಆರ್ ಗೋಯಿಂಗ್ ಥ್ರೂ ಸಮ್ ಟ್ರಾಮಾಸ್ ಆಗಿರ್ಬೋದು, ಸಮ್ ಮೆಂಟಲ್ ಇಶ್ಯೂಸ್ ಆಗಿರ್ಬೋದು, ಆ್ಯಂಗ್ಸೈಟಿ ಇರ್ಬೋದು, ಆಗುತ್ತೆ. ರಿಲೇಟೆಡ್ ವರ್ಕ್ ಇರ್ಬೋದು, ರಿಲೇಟೆಡ್ ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು, ತುಂಬ ಆ್ಯಂಗ್ಸೈಟಿ ಇಶ್ಯೂಸ್. ಯಾರೂ ಕೇಳೋಕೆ ಬರಲ್ಲ ನಿಮಗೆ, ಲೈಕ್ ವಾಟ್ ಈಸ್ ಯು ಗೋಯಿಂಗ್ ಥ್ರೂ, ಏನು ಮಾಡ್ತಾ ಇದೆಯಾ, ತುಂಬ ಕಡಿಮೆ ಕೇಳೋರು ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ. ಇಲ್ಲದೆ ಇರೋರಲ್ಲಿ ಎಲ್ಲ ಬಾಯ್ಗೂ ಆಗುವಂಥದ್ದು ಅದು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ವಿ ಗೋಯಿಂಗ್ ಥ್ರೂ ಸೋ ಮೆನಿ ಥಿಂಗ್, ಆ್ಯಂಗ್ರಿ ಇಶ್ಯೂಸ್ ಆಗಿರ್ಬೋದು, ಆ್ಯಂಗ್ಸೈಟೀಸ್ ಇರ್ಬೋದು, ಇದೆಲ್ಲ. ಬಟ್ ಥೆರಪಿ ಬೇಕಾ? ಹೋಗಿ ಟೇಕ್ ಅ ಥೆರಪಿ, ರಿಲ್ಯಾಕ್ಸ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ದೇರ್ ಸೋ ಮೆನಿ ವೇಸ್ ಇವಾಗ ಫಾರ್ ಮೆಂಟಲ್ ಇಶ್ಯೂಸ್. ಪ್ರತಿಯೊಬ್ಬರು ಗೋಯಿಂಗ್ ಥ್ರೂ ದ್ಯಾಟ್. ಬಟ್ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಹೇಳಿ. ಇಫ್ ಯು ನೀಡ್ ಅ ಥೆರಪಿ, ಜಸ್ಟ್ ಗೋ ಹ್ಯಾವ್ ಅ ಥೆರಪಿ, ರಿಲ್ಯಾಕ್ಸ್ ಯುವರ್ ಸೆಲ್ಫ್, ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಾವು ಹೇಗೆ ಅಂದರೆ, ಒಂದು ವಾಟ್ರ್ ಬಾಟ್ಲು, 10 ರೂಪೀಸ್ ವಾಟ್ರ್ ಬಾಟ್ಲು ನಿಮಗೆ ಅಂಗಡಿಯಲ್ಲಿ ಸೂಪರ್ ಮಾರ್ಕೆಟಲ್ಲಿ ತೊಗೊಂಡ್ರೆ 10 ರೂಪೀಸ್ ಅದಕ್ಕೆ. ಇಲ್ಲ ಯು ಗೋ ಟು ಯಾವುದಾದ್ರೂ ಒಂದು ಥಿಯೇಟ್ರಿಗೆ ಹೋದರೆ ಅದ್ರ ರೇಟ್ ಚೇಂಜು. ಇಲ್ಲ ಇಫ್ ಯು ಗೋ ಟು ಏರ್ಪೋರ್ಟಲ್ಲಿ ಅದ್ರ ರೇಟ್ ಚೇಂಜ್ ಆಗುತ್ತೆ. ಬಟ್ ನೀನಿರುವಂಥ ಜಾಗ ನಿನ್ನ ವ್ಯಾಲ್ಯೂನ ಕಮ್ಮಿ ಮಾಡಲ್ಲ. ಸೊ ನೀನು 150 ರೂಪಾಯಿ ಕೊಟ್ಬಿಟ್ಟು ಒಂದು ಅದೇ ಬಾಟಲ್ ತೊಗೊಳ್ತಿದ್ದೆ, ಅದೇ ವಾಟರ್ ನಿನ್ಗೆ 10 ರೂಪೀಸು ಸಿಗುತ್ತೆ. ಬಟ್ ನಿನ್ನ ವ್ಯಾಲ್ಯೂ, ಯುವರ್ ವಾಟರ್, ನಿನ್ನ ವ್ಯಾಲ್ಯೂ ಅಲ್ಲಿ ಇದ್ದೇ ಇರುತ್ತೆ. ಸೊ ನೀನು ಇರುವಂಥ ಜಾಗ ಚೇಂಜ್ ಮಾಡಿದರೆ ಸಾಕು, ನಿನ್ನ ವ್ಯಾಲ್ಯೂ ಏನೋ ನಿನ್ಗೆ ಗೊತ್ತಾಗತ್ತೆ. ಓಕೆ, ನನ್ನ ಕೊನೆಯ ಪ್ರಶ್ನೆ, your message to all the boys or men out there. ಅಯ್ಯಯ್ಯೋ, ಇಷ್ಟು ದೊಡ್ಡ ಕ್ವಶನ್ನು ನನಗೆ ಆನ್ಸರ್ ಮಾಡೋಷ್ಟು ದೊಡ್ಡ ಸಾಧಕ ಇನ್ನೂ ಆಗಿಲ್ಲ. ಓಕೆ, ನಾನು ಮಾಡಿರೋದು ಸಾಧನೆ ಅನ್ನೋದಕ್ಕಿಂತನೂ ಒಂದೇನೋ ಮಾಡಿದ್ದೀವಿ, ಒಂದು ಅಚೀವ್ ಮಾಡಿದ್ದೀವಿ ಅನ್ನೋದನ್ನು ನನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಾದರೆ ಇನ್ನೂ ಸಾಧಕರದ್ದು ಪಟ್ಟಿ ಇದೆ, ಅಲ್ಲಿ ಬೇಡ. ಓಕೆ, ಬೀಯಿಂಗ್ ಅ ಹೇರ್ ಸ್ಟೈಲಿಸ್ಟ್, ನಾನು ಹೇರ್ ಸ್ಟೈಲಿಂಗ್ ಮಾಡಬೇಕಾದ್ರೆ ಐ ಜಸ್ಟ್ ಡಿಸೈನ್ ದ ಲುಕ್, ಐ ಬ್ಯೂಟಿಫೈ ದೆಮ್. ಸೊ ಇವಾಗ ನೆಗೆಟಿವಿಟಿ ಅನ್ನೋದು ಹೊರಗಡೆ ಹೋಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ನೆಗೆಟಿವಿಟಿನ ಆ ಥರ ನಾನು ಕನ್ಫ್ರಂಟ್ ಮಾಡ್ತೀನಿ. ಸೊ ಯು ಚಾಪ್ ದ ಹೇರ್,
ಯು ಬ್ಯೂಟಿಫೈ ಯೋರ್ ಸೆಲ್ಫ್, ದ ನೆಗೆಟಿವಿಟಿ ಹೋಯಿತು, ಇಟ್ ವಿಲ್ ಕಮ್ ಬ್ಯಾಕ್. ಓಕೆ, ಯು ಫೈಟ್ ಟು ದಟ್, ಲೈಕ್ ಫೈಟ್ ಮಾಡಿ ಅದು ಬರ್ತಾ ಇರ್ಲಿ, ಯು ಜಸ್ಟ್ ಗಿವ್ ಯೋರ್ ಬೆಸ್ಟ್ ಟು ಯೋರ್ ಸೆಲ್ಫ್. ಅದಾಗ್ತಾ ಇರಲಿ. ಜೊತೆಗೆ ನನ್ನ ಕೆರಿಯರ್ ಅಂತ ತೊಗೊಂಡು ಬರೀ ಕೆರಿಯರ್ ಮೇಲೆ ಫೋಕಸ್ ಮಾಡಿ ನೀನು ಪರ್ಸನಲ್ ಲೈಫ್ ಬಗ್ಗೆ ನೀನು ನೋಡ್ಕೊಳ್ಳಿಲ್ಲ ಅನ್ನೋದು ತಪ್ಪು. ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ. ಈಗೇನು ಹೇಳ್ತೀನಿ, ನಿಮ್ಮ ಜೀವನನ ತುಂಬ ಸಂತೋಷವಾಗಿ, ಲೈಕ್ ತುಂಬ ಪಾಸಿಟಿವ್ ಆಗಿ ನಡೆಸ್ಕೊಂಡು ಹೋಗಿ. ದಟ್ಸ್ ಇಟ್. ಥ್ಯಾಂಕ್ ಯು. Have you been wished for Men's Day in the past, and has anybody celebrated this day with you before this? ಚಾನ್ಸೇ ಇಲ್ಲ, ಇಲ್ಲಿ ತನಕ ಯಾರೂ ನಂಗೆ ವಿಶ್ ಮಾಡಿಲ್ಲ. ನಮಗೂ ಇನ್ಸ್ಟಾಲ್ಲಿ ಅಪ್ಡೇಟ್ಸ್ ಬಂದಾಗ ಓಕೆ ಮೆನ್ಸ್ ಡೇ ಅಂತ ಇದೆ, ವಿಶ್ ಇಲ್ವಲ್ಲ ಗುರು, ವಿಮೆನ್ಸ್ ಡೇನ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲ ಇದನ್ನು ಮೆನ್ಸ್ ಡೇ ಅಂತ ಒಂದಿದೆ, ಲೆಟ್ ಸೆಲೆಬ್ರೇಟ್ ಗೈಸ್. ಯಾರು ಸೆಲೆಬ್ರೇಟ್ ಮಾಡ್ತಾ ಇಲ್ಲ, ಗೊತ್ತೇ ಇಲ್ಲ ಜನರಿಗೆ. ಈವನ್ ಮೈ ಸ್ಟಾಫ್ ಮೆನ್ಸ್ ಡೇ ಅಂದ ತಕ್ಷಣ ಹೆಸರಿ ಹೋತಾ ಕ್ಯಾ ಸರ್ ಅವ್ರ ಆನ್ಸರು. ಅಂದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ ದೇರ್ ಇಸ್ ಅ ಮೆನ್ಸ್ ಡೇ ಬ್ರೋ, ಲೆಟ್ ಸೆಲೆಬ್ರೇಟ್ ಅವರ್ ಸೆಲ್ಫ್. ಓಕೆ, ಎಲ್ರಿಗೂ, ಎಲ್ಲ ಗಂಡಸರಿಗೂ, ಎಲ್ಲ ಬಾಯ್ಸ್ಗೂ ಹ್ಯಾಪಿ ಮೆನ್ಸ್ ಡೇ. ಲೆಟ್ ಸೆಲೆಬ್ರೇಟ್ ಗೈಸ್.